ಸಿದ್ಧವಾಗಿದ್ದೇನೆ, ನನ್ನ ಕೂಡ ಮಾತಾಡು. ನಿನ್ನ ಧ್ವನಿ ಕೇಳದೇನೆ ಇರಲಿಷ್ಟವೆಲ್ಲವೂ ನಾನು ಕೇಳುತ್ತಾಯಿರೆ, ನನಗೇನು ಹೇಳುವೆ. ತಂದೆ, ನಮ್ಮನ್ನು ಪರಿಶುದ್ಧಗೊಳಿಸು, ನಮಗೆ ಏಕಾಗ್ರತೆಯನ್ನು ದಯಪಾಲಿಸು. ನಿನ್ನ ವಾಕ್ಯವು ನಮ್ಮ ಹೃದಯದಲ್ಲಿ ಮೊಳಕೆ ಹೊಡೆಯಲಿಕ್ಕಾಗತಕ್ಕಂಥ ಸಕಲ ಫಲವತ್ತತೆಯ ಒಂದು ವಾತಾವರಣ ನೀನು ಸೃಷ್ಟಿ ಮಾಡಬೇಕಾಗಿ ಕರ್ತನ ಹೆಸರಿನಲ್ಲಿ ಬೇಡಿಕೊಂಡಿದ್ದೇವೆ ತಂದೆಯೇ, ಆಮೆನ್. ಯೇಸು ಸ್ವಾಮಿ ಈ ಲೋಕದಲ್ಲಿ ಜೀವಿಸುವಾಗ ಲೌಕಿಕವಾಗಿ ಆತನು ಸತ್ತು ಹೋಗ್ತಾನೆ. ಆನಂತರ 3ನೇ ದಿವಸದಲ್ಲಿ ಜೀವಂತವಾಗ್ತಾನೆ. ಅದೆಲ್ಲರೂ ನಾನು ನೀನು ನಂಬಿರ್ತಕ್ಕಂಥದ್ದು. ಈ ನಂಬಿರ್ತಕ್ಕಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿ ಇದ್ದಕ್ಕಿದ್ದಾಗೆ ಶಿಲುಬೆಗೆ ಹಾಕಿ ನಮ್ಮಿಂದ ಮರೆಯಾಗ್ತಾನೆ. ಮರೆಯಾದ ನಂತರ ಸೇವಕರ ಕೈಕೊಂಡಿರ್ತಕ್ಕಂಥ ನಿರ್ಧಾರ ಏನಿರ್ತದೆ ಅಂತೇಳಿ, ಈಗಲೂ ಕೂಡ ಪ್ರತಿಯೊಬ್ಬೊಬ್ಬರು ದೇವರ ಸೇವಕರು ಏನು ಮಾಡ್ತಾರೆ ಅಂತಂದರೆ, ಸಂಸಾರ, ತಮ್ಮ ಕುಟುಂಬ ನಿರ್ವಹಣೆಗಾಗಿ ಮತ್ತು ಸೈಡ್ ಬಿಸ್ನೆಸ್, ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿರ್ತಾರೆ. ಇದು ಇವತ್ತಿಂದೇ ಅಂತಲ್ಲ, ಸತ್ಯವೇದ ಆಧಾರ ಇದೆ. ಯೇಸುವಿನ ಶಿಷ್ಯರಲ್ಲಿ ಅನೇಕ ಜನರು ಏನು ಮಾಡ್ತಿದ್ರು ಅಂತಂದರೆ, ಯೇಸು ಸ್ವಾಮಿ ಸುವಾರ್ತೆ ಸಾರುವುದಕ್ಕೆ ಎಲ್ಲರೂ ಆತನ ಬೆನ್ನತ್ತಿ ಹೋಗ್ತಾ ಇರಲಿಲ್ಲ. ಒಂದೊಂದು ಸಲ ಆತ ಇದ್ದಾಗ ಆತನಿಂದ ಹೋಗಿ ಆತನಿಗೆ ಸಹಾಯ ಮಾಡ್ತಿದ್ರು. ಆತನ ಇಲ್ಲದಂಥ ಸಂದರ್ಭದಲ್ಲಿ ಮೀನು ಇಡಲಿಕ್ಕೆ ಹೋಗ್ತಾಯಿದ್ರು. ಆ ರೀತಿಯಿಂದ ತಮ್ಮ ಜೀವನ ಉಪಾಯವನ್ನು ಅವರು ಕಂಡುಕೊಂಡಿದ್ದರು. ಆದರೆ ಇಲ್ಲಿ ಸೀಮೋನ್ ಪೇತ್ರನು, ಹಿರಿಯ ಮನುಷ್ಯ ಸೀಮೋನ್ ಪೇತ್ರನ ಬಗ್ಗೆ ನಿಮಗೆ ಗೊತ್ತಿರಬೇಕು. 12 ಮಂದಿ ಶಿಷ್ಯರ ಬಗ್ಗೆ ನಿಮಗೆ ಗೊತ್ತಿದೆಯಾ? ಹೌದಲ್ಲ? 12 ಎಲ್ಲಿವರೆಗೆ 12 ಇದ್ದರು? ಯೇಸು ಸ್ವಾಮಿ ಸಾಯೋವರೆಗೂ 12 ಇದ್ದರು. ಆನಂತರ ಏನಾದರೂ 11 ಆದರು. 11 ಆಗಿರ್ತಕ್ಕಂಥ ಅದರಲ್ಲಿ ಹಿರಿಯವನಾಗಿರ್ತಕ್ಕಂಥ ಸೀಮೋನ್ ಪೇತ್ರನು ಏನು ಮಾಡಿದನಂತಂದರೆ, ಯೇಸು ಸ್ವಾಮಿ ಸತ್ತ, ಇನ್ನೇನಪ್ಪ ಆತನ ಪುನರುತ್ಥಾನ ಒಂದು ಮೇಘರೂಢನಾಗಿ ಹೋಗಿಬಿಟ್ಟ, ಈಗ ನಮ್ಮ ಗತಿ ಏನು? ಈಗ ಆತನು ಯೋಚನೆ ಮಾಡಿದ. ಯೋಚನೆ ಹೆಂಗೆ ಅಂತಂದರೆ, ಒಳ್ಳೆಯ ಯೋಚನೆ ಮಾಡಿದನು, ಕೆಟ್ಟದ ಯೋಚನೆ ಮಾಡಿದನು, ಸತ್ಯವೇದದಲ್ಲಿ ಅದು ಏನಿಲ್ಲ. ಆದರೆ ಆತನ ಯೋಚನೆ ಈ ಪರಿಸ್ಥಿತಿಗೆ ತಕ್ಕಂತೆ ಇಲ್ಲೇನಾಗಿತ್ತು ಅಂತಂದರೆ, ಸ್ವಾಮಿ ಅಂತೂ ನಮಗೆ ಕೈ ಬಿಟ್ಟು ಹೋಗಿಬಿಟ್ಟ, ನಡೀರಿ ಮತ್ತೇನು ನಾವು ಹೋಗೋಣ. ಅದಕ್ಕೆ ಆಧಾರವಾಗಿರ್ತಕ್ಕಂಥ ವಾಕ್ಯ ನೋಡ್ರಿ, ಯೋಹಾನ 21 3ನೇ ವಚನದಲ್ಲಿ, ಅವರಿಗೆ ಸೀಮೋನ್ ಪೇತ್ರನು, ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆಂದು ಹೇಳಲು ಸಾಕು. ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆ ಅಂದುಬಿಟ್ಟ. ಹಿರಿಯನಾಗಿದ್ದ. ಏಕೆಂತಂದರೆ ಸುವಾರ್ತೆ ಸಾರೋದು ಮುಗೀತು. ಸ್ವಂತವಾಗಿ ಸಾರಬೇಕಾಯ್ತಂತಂದರೆ ಇನ್ನೂ ಶಕ್ತಿ ಬೇಕಾಗಿತ್ತು. ಇನ್ನೂ ಹೊಸದರಲ್ಲಿ ಅವರಿದ್ದರು. ಆ ಒಂದು ಸಂದರ್ಭದಲ್ಲಿ ಏನಂತಂದರೆ, ಯೇಸು ಸ್ವಾಮಿ ನಮ್ಮನ್ನು ಬಿಟ್ಟು ಹೋಗಿಬಿಟ್ಟ. ಈಗ ನಾವೇನು ಮಾಡಬೇಕು? ಆಯ್ತು, ಮೊದಲಿಂದ ಬಂದದ್ದನ್ನು ಮೀನುಗಾರನ್ನೇ ಹಿಡ್ಕೊಂಡ್ಬಂದಿದ್ದು ಸೀಮೋನ್ ಪೇತ್ರನವರನ್ನು ಮೊದಲನೇ ಶಿಷ್ಯರನ್ನಾಗಿ ಮಾಡಿಕೊಂಡಿದ್ದ. ಅದಾದ ನಂತರ ಆತನ ಜೀವಿತ ಕಾಲದಲ್ಲಿ ಆತನ ಜೊತೆಗಿದ್ದ ನಂತರ ಏನು ಮಾಡಿದನಂತಂದರೆ, ಹೇಳ್ತಾನೆ ನೋಡೋತ ಅವರಿಗೆ ಸೀಮೋನ್ ಪೇತ್ರನು, ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆಂದು ಹೇಳಲು, ಮೀನು ಹಿಡಿಲಿಕ್ಕೆ ಹೋಗ್ತೀನಿ ಅಂತಂದರೆ, ಆವಾಗ ಇಲ್ಲಿ ನಮಗೆ ಗುರುತಾಗ್ತದೆ ಏನಂತಂದರೆ, ಇದನ್ನು ಯಾವ ರೀತಿಯಿಂದ ನಮ್ಮ ಜೀವಿತಕ್ಕೆ ಅನುಕೂಲವಾಗಿದೆ. ನಮ್ಮಲ್ಲಿ ಅನೇಕರು ಕೆಟ್ಟ ನಿರ್ಧಾರಗಳನ್ನು ನಾವು ತೆಗೆದುಕೊಳ್ತೇವೆ. ದೇವರನ್ನು ದೂಷಿಸ್ತಕ್ಕಂಥದ್ದು ನಮ್ಮ ಪದ್ಧತಿಯಾಗಿಬಿಟ್ಟಿದೆ. ದೇವರ ಆಲಯವನ್ನು ದೂಷಿಸ್ತಕ್ಕಂಥದ್ದು ನಮ್ಮ ಪದ್ಧತಿಯಾಗಿದೆ. ಯಾಕೆಂತಂದರೆ ಸೈತಾನನು ಯಾವಾಗಲೂ ನಮ್ಮನ್ನು ವಂಚಿಸಿ ತನ್ನ ಬಲಿಗೆ ಕೆಡವಿಕೊಳ್ಳುವುದಕ್ಕೆ ಸನ್ನದ್ಧನಾಗಿದ್ದಾನೆ. ಕೆಟ್ಟ ವಿಚಾರ ಬರ್ತದೆ, ಕೆಟ್ಟ ಯೋಚನೆಗಳು ಬರ್ತದೆ. ದೇವರಿಂದ ದೂರ ಆಗ್ತಕ್ಕಂಥ ಮನಸ್ಸುಗಳನ್ನು ನಾವು ಮಾಡ್ತೇವೆ. ನಾವೆಲ್ಲೋ ಕೇಳಿದ್ದೇವೆ, ಇದು ರೂಢಿಯಾಗಿಬಿಟ್ಟಿದೆ. ಅನೇಕರು ಕ್ರೈಸ್ತರಾಗ್ತಾ ಇದ್ದಾರೆ. ನಾವು ಮಾತನಾಡ್ತೇವೆ, ಈ ಸರ್ಕಾರ ಒಂದು ಮಾಡಿದೆ ಗರ್ವಾಪ್ಸಿ ಅಂತೇಳಿ, ಮತ್ತೆ ನೀವು ಮೂಲ ಯಾವ ಧರ್ಮಕ್ಕಿದ್ದರೂ ನೀವು ಆ ಧರ್ಮಕ್ಕೆ ಹೋಗ್ರಿ ಅಂತೇಳಿ ಅಲ್ಲಿ ವರದಿಗಳಾಗ್ತದೆ. ಏನಂತಂದರೆ, ಹಿಂದೆ ತಾವು ಇದ್ದಂಥ ಧರ್ಮಕ್ಕೆ ಬಿಟ್ಟು ಹೋಗ್ತಕ್ಕಂಥದ್ದು. ಅವರ ಪರಿಸ್ಥಿತಿ ಏನಾಗ್ತದೆ ಅಂತ ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗಿದೆ. ಯಾಕೆಂತಂದರೆ ನಾವು ತಿಳಿಯದೆಯೋ ಈ ಒಂದು ಧರ್ಮವನ್ನು ಸ್ವೀಕಾರ ಮಾಡಿದ್ದಾಗಿದೆ, ಅದರಲ್ಲಿ ಸ್ಥಿರವಾಗಿ ನಿಂತದ್ದಾಗಿದೆ.
ಅದರ ಕಷ್ಟ, ಸುಖ, ನೋವು, ನಲಿವು ಪ್ರತಿಯೊಂದನ್ನು ನಾವು ಅನುಭವಿಸ್ತಾ ಇದ್ದೇವೆ. ಈ ಅನುಭವಿಸ್ತಕ್ಕಂತಹ ಸಂದರ್ಭದಲ್ಲಿ ನಾವು ಒಂದೊಂದು ಸಲ ನಾವು ಯೋಚನೆ ಮಾಡ್ತೇವೆ ಏನಂತಂದರೆ ಇದರಲ್ಲಿ ಏನಿಲ್ಲ ಅಂದ್ಬಿಡ್ತೀವಿ. ಯಾಕಂತಂದರೆ ಈ ಕಡೆ ಹೋಗ್ತಕ್ಕಂಥ ಈ ಧರ್ಮದ ದಾರಿ ಏನಿದೆ ಅಂತಂದರೆ ಭಾಳ ಇಕ್ಕಟ್ಟಾಗಿರ್ತಕ್ಕಂಥ ದಾರಿ. ಒಬ್ಬರಿಂದ ಒಬ್ಬರೇ ಹೋಗ್ಬೇಕು, ಆ ಕಡೆಯಿಂದ ಈ ಕಡೆಗೆ ಒಳ್ಳೆಲಾಡ್ಲಿಕ್ಕಿಲ್ಲ, ನೇರವಾಗಿ ಹೋಗಬೇಕು. ಇದನ್ನೆಲ್ಲ ಪಾಲಿಸ್ಬೇಕಾದ್ರೆ ನಾವು ಎಷ್ಟು ಕಟ್ಟುನಿಟ್ಟಾಗಿರಬೇಕು. ಇಲ್ಲ ಸೈತಾನ್ ಬಾಗಿಲು ಹಗಸಿ ಬಾಗಿಲಾಗಿಬಿಟ್ಟಿದೆ. ಆರಾಮ್ ಕುಣ್ಕೊಂತ ಹೋಗ್ಬೋದು, ಆರಾಮ್ ಎಗರಾಡ್ಕೊಂತ ಹೋಗ್ಬೋದು, ಭಜಂತ್ರಿ ಸಂಗಟ ಹೋಗ್ಬೋದು, ನಿಮ್ಗೆ ಯಾರು ಅಡ್ಡಿ ಮಾಡೋಂಗಿಲ್ಲ. ಆದರೆ ಈ ದಾರಿ ಮಾತ್ರ ಭಾಳ ಇಕ್ಕಟ್ಟಾಗಿರ್ತಕ್ಕಂಥ ಆ ದಾರಿ. ಈ ಇಕ್ಕಟ್ಟಾದ ದಾರಿಯಲ್ಲಿ ಹೋಗಬೇಕಾಯ್ತಂತಂದಾಗ ನಮ್ಮಲ್ಲೇ ಕೆಲವು ಕೆಟ್ಟ ನಿರ್ಧಾರಗಳನ್ನು ನಾವು ತೆಗೆದುಕೊಳ್ತೇವೆ. ಬೇಡ, ನನಗೆ ಬೇಡ ಅಂದ್ಬಿಡ್ತೀವಿ. ದೇವರ ಆಲಯನೂ ಬೇಡ, ದೇವ್ರ ಕೆಲಸನೂ ಬೇಡ, ಮತ್ತೊಂದೂ ಬೇಡ. ಇಲ್ಲಿ ಹಿಂಗೆ ಮಾಡಿದತ್ನಾಗ ಏನಾಗಿಬಿಡ್ತದೆ ಅಂತಂದರೆ ಸಭೆಯ ಹಿರಿಯರ ಅಥವಾ ಸೇವಕರಾಗಲಿ ಯಾರೇ ಆಗಲಿ ದೇವರ ಕಾರ್ಯ, ದೇವರ ಸೇವೆ ಮಾಡ್ತಕ್ಕಂಥವ್ರು ಇಲ್ಲಿ ಸ್ಪಷ್ಟವಾಗಿ ಹೇಳ್ತದೆ ಏನಂತಂದರೆ 3ನೇ ವಚನದಲ್ಲಿ, ಅವರಿಗೆ ಸೀಮೋನ ಪೇತ್ರನು ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆ ಎಂದು ಹೇಳಲು ಮುಂದಾಗಿರ್ತಕ್ಕಂಥದ್ದು ವಚನ ನೋಡ್ರಿ. ಅವರು ನಾವು ನಿನ್ನ ಸಂಗಡ ಬರ್ತೇವೆ. ಎಷ್ಟು ಡ್ಯಾಮೇಜ್ ಆಗ್ತದೆ ನೋಡ್ರಿ. ಹೌದಾ? ನಾಯಕನಾಗಿರ್ತಕ್ಕಂಥವನು, ಸಭೆಯ ನಾಯಕನಾಗಿರ್ತಕ್ಕಂಥವನು ನಾವು ಹೋಗ್ಬಿಡ್ತೀನಪ್ಪ ಅಂದತ್ನಾಗ ಇದು ಎಲ್ಲ ಕಡೆಗೆ ಇರ್ತದೆ. ಈಗ ರಾಜಕೀಯ ಪಕ್ಷದಲ್ಲಂತೂ ಸರ್ವೇ ಸಾಮಾನ್ಯ. ಒಬ್ಬನು ಪಾರ್ಟಿ ಬದಲಾಯಿಸ್ತಾನಪ್ಪ ಅಂತಂದ್ರೆ ಅವ್ನು ಒಬ್ಬನೇ ಬದಲಾಯಿಸಿರೋದಿಲ್ಲ. ಅವನ ಸಂಗಟ ಇರ್ತಕ್ಕಂಥ ಅನುಯಾಯಿಗಳನ್ನು ತೊಗೊಂಬಂದು ಶಾಲು ನರ ಹಾಕೊಂಡು ಇನ್ನೊಂದು ಪಾರ್ಟಿಗೆ ಸೇರ್ತಾನೆ. ಇದು ಸಹಜ ಅಲ್ಲ. ಪ್ರತಿಯೊಂದು ದೇವರ ಸೇವಕರಲ್ಲಿ ಕೂಡ ಅದೇ ಪ್ರಕಾರವಾಗಿ ಸೀಮೋನನು ಯಾಕಂದರೆ ಹಿರಿಯವನಾಗಿದ್ದ, ಇನ್ನೊಬ್ಬರಿಗೆ ಹೆಚ್ಚಿನ ಒಂದು ಮಾರ್ಗದರ್ಶಕನಾಗಿದ್ದ. ಅಂಥ ಮಾರ್ಗದರ್ಶಕನು ಇಲ್ಲ ನಾನು ಮೀನು ಹಿಡ್ಲಿಕ್ಕೆ ಹೋಗ್ತೀನಿ ಅಂತಂದರೆ ನಾವು ಎಲ್ಲಿಂದ ಬಂದಿದ್ದೀವಿ? ನಮ್ಮ ಜೀವಿತ ಪ್ರತಿಯೊಬ್ಬೊಬ್ಬರು ಯೋಚನೆ ಮಾಡಬೇಕು. ನಮ್ಮ ಜೀವಿತದಲ್ಲಿ ನಾವು ಎಲ್ಲಿಂದ ಬಂದೀವಿ ಹೇಳೋದು ಬೇಡ, ಪ್ರತಿಯೊಬ್ಬೊಬ್ಬರಿಗೆ ಗೊತ್ತಿದೆ. ಹೌದಲ್ಲ? ಆ ಒಂದು ಕೆಟ್ಟ ಪದ ನಾವು ಬಳಸ್ತಕ್ಕಂಥದ್ದು ಬೇಡ. ಆ ಒಂದು ಸ್ಥಿತಿಯಿಂದ ಕ್ರೈಸ್ತತ್ವಕ್ಕೆ ಬಂದಿದ್ದೇವೆ. ಕ್ರೈಸ್ತತ್ವದಲ್ಲಿ ನಾವು ಸ್ಥಿರವಾಗಿ ನಿಂತರೆ ನಮ್ಮ ಜೀವನ ಸರಿಯಾಗಾಗ್ತದೆ. ಒಂದು ವೇಳೆ ನಿಲ್ಲದೆ ಹಿಂದಕ್ಕೆ ಹೋದರೆ ಗತಿ ನಾನು ಏನು ಹೇಳಿ ಅಂತೇಳಿ ಸತ್ಯವೇದ ಹೇಳ್ತದೆ, ನಾನು ಹೇಳ್ತಾ ಇಲ್ಲ. ಇಲ್ಲಿ ನಾನು ಹುಟ್ಟಿಸ್ಕೊಂಡು ಕತೆ ಕಟ್ತಾ ಇಲ್ಲ. ಸತ್ಯವೇದ ವಾಕ್ಯ ಆಧಾರವಾಗಿ ಇಟ್ಕೊಂಡು ನಾನು ಈ ಸಂದರ್ಭದಲ್ಲಿ ಮಾತನಾಡುವಾಗ ಅಲ್ಲಿ ಏನಾಗ್ತದೆ ಅಂತಂದರೆ, ಸೀಮೋನ ಪೇತ್ರನು ಮೀನು ಹಿಡ್ಲಿಕ್ಕೆ ಹೋಗ್ತಾನಂತ ಅಂದ್ಕೂಡಲೇ ಆತನ ಹಿಂದೆ ಇರ್ತಕ್ಕಂಥ ಅನುಯಾಯಿ ಕೂಡ ನಾವು ಕೂಡ ಏನು ಹೇಳ್ತಾನೆ, ನಾವು ನಿನ್ನ ಸಂಗಡ ಬರ್ತೇವೆ ಅಂದರು. ಅವರು ಹೊರಟು ದೋಣಿಯನ್ನು ಹತ್ತಿದರು. ಆ ರಾತ್ರಿಯಲ್ಲಿ ಏನಾಯಿತು ಗೊತ್ತಾಯ್ತಾ? ದೇವರನ್ನು ಬಿಟ್ಟರೆ ಏನಾಗ್ತದೆ? ಆತನಿಂದ ದೂರವಾದರೆ ಏನಾಗ್ತದೆ? ಆತನ ಕಸುಬು ಮೀನು ಹಿಡಿತಕ್ಕಂಥದ್ದು, ರಾತ್ರಿಯಲ್ಲಿ ಮೀನು ಹಿಡಿತಕ್ಕಂಥದ್ದು, ಹಗಲತ್ತು ದೋಣಿಯಲ್ಲಿ ಹೋಗಿ ಮೀನು ಹಿಡಿತಕ್ಕಂಥದ್ದು, ಅದರಿಂದಲೇ ಅವರ ಉಪಜೀವನ ಇರ್ತಕ್ಕಂಥದ್ದು. ಆಯಿತು, ಯೇಸು ಈ ಲೋಕ ಬಿಟ್ಟು ಹೋದ, ಮತ್ತು ನಮ್ಗೆ ಯಾರು ಗತಿ ಅಂತೇಳಿ ಬಿಟ್ಟ ಧರ್ಮಕ್ಕೆ ಮತ್ತೆ ಪುನಃ ಆ ಕೆಲಸಕ್ಕೆ ಹೋದರು. ಆ ಕೆಲಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಆವತ್ತಿನ ರಾತ್ರಿ ಅವರು ಹೊರಟು ದೋಣಿಯನ್ನು ಹತ್ತಿ, ಆದರೆ ಆ ರಾತ್ರಿಯಲ್ಲಿ ಒಂದು ಮೀನು ಸಿಕ್ಕಲಿಲ್ಲ. ದೇವರನ್ನು ತೊರೆದು ಹೋದರೆ, ದೇವರಿಂದ ದೂರವಾಗಿ ಹೋದರೆ ಬದುಕುವುದೇ ಅಷ್ಟು ಕಷ್ಟ ಅಂತಕ್ಕಂಥ ಅರ್ಥ ಇಲ್ಲಿ ಈ ಒಂದು ಸತ್ಯವೇದ ವಾಕ್ಯದಲ್ಲಿ ಹೇಳ್ತಾ ಇದೆ. ಅದಕ್ಕಾಗಿ ನಾವು ಮಾಡ್ತಕ್ಕಂಥ ನಿರ್ಧಾರ ಸಮಂಜಸವೋ ಅದನ್ನು ಯೋಚನೆ ಮಾಡಬೇಕು. ಈ ಮತಾಂತರ ಕಾಯ್ದೆ ಬಂದ ನಂತರ ಈ ಲೋಕದಲ್ಲಿ BJP ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಮತಾಂತರ ಕಾಯ್ದೆಯನ್ನು ಭಾಳ ಸ್ಟ್ರಿಕ್ಟಾಗಿ ಫಾಲೋಅಪ್ ಮಾಡಿದ್ರು. ಅನೇಕ ಸೇವಕರು ಅದರ ಹಿಂಸೆಯನ್ನು ಅನುಭವಿಸಿದ್ರು. ನಿಮಗೆ ಗುರ್ತದೋ ಗುರ್ತಿಲ್ಲ. ಯಾರೋ ಒಬ್ಬರು ಕಂದಕೂರಿನಲ್ಲಿ ಒಬ್ಬರು ಹುಡುಗ, ಇಲ್ಲ ನಾನು ಕ್ರೈಸ್ತತ್ವವನ್ನು ಬಿಟ್ಟು ಪುನಃ ನಾನು ಮೊದಲಿನ ಒಂದು ಧರ್ಮಕ್ಕೆ ಹೋಗ್ತೇನೆ ಅಂತ ಹಿಂಗೆ ಅಂದಾಗ ಏನಾಗಿಬಿಡ್ತದೆ ಅಂತಂದರೆ, ಸಮಾಜ ನಮ್ಮನ್ನು ಏನು ಮಾಡ್ತದೆ, ಮೊದಲನೆಯ 1 ದಿವಸ, ಮೊದಲನೇ 2 ದಿವಸ ನಮ್ಮನ್ನು ಫಾಲೋ ಮಾಡಿ ನಮಗೆ ಸ್ವಲ್ಪ ಗೌರವ ಕೊಟ್ಟಂತೆ ಮಾಡ್ತದೆ. ಅದಾದ ನಂತರ ನಾವು ಚಂದ ಗಮನಿಸ್ತಾ ಇದ್ವಿ. ಯಾದಗಿರಿಯಲ್ಲಿ ಮೀಡಿಯಾದವ್ರು ಇರ್ತಾರೆ, TV9ದವ್ರು ಬರ್ತಾರೆ, ಸುವರ್ಣ ನ್ಯೂಸ್ನವ್ರು ಬರ್ತಾರೆ. ಅವರೆಲ್ಲ ನೋಡಿದಾಗ ಅವ್ರಿಗೆ ಅಗಾಧಾಗಿಬಿಟ್ಟಿದೆ. ಎಲ್ಲರೂ ಕ್ರೈಸ್ತತ್ವಕ್ಕೆ ಮರಳತಕ್ಕಂಥದ್ದನ್ನು ನೋಡಿದ್ದೇನೆ, ಕ್ರೈಸ್ತತ್ವದಿಂದ ಪುನಃ ತಮ್ಮ ಧರ್ಮಕ್ಕೆ ಹೋಗ್ತಕ್ಕಂಥದ್ದನ್ನು ನಾವು ನೋಡಿಲ್ಲ. ಅವನೊಬ್ಬನೇ ಇದ್ದ. ಎಲ್ಲ ಮೀಡಿಯಾದವರು, TV ಅವರು ಎಲ್ಲರೂ ಬಂದು ಆತನ ಮುಂದೆ ಮೈಕ್ ಹಿಡಿತಿದ್ರು. ಯಾಕೆ ನೀನು ಬಂದು ಇಂಬರಿಕೆ ಅಂತೇಳಿ. ಅವನಿಗೆ ಗೊತ್ತಿಲ್ಲ ಮುಂದಿನ ಜೀವಮಾನ ಹೆಂಗಿದೆ. ಅವನಿಗೆ ಖುಷಿ ಆಗಿಬಿಟ್ಟಿತ್ತು, ನಾನು TV ಬರ್ತೀನಿ, ನಾನು TV ಮಾತಾಡ್ತೀನಿ ಅಂತೇಳಿ, ನಾನು ಹೊಸ ಸಂದೇಶ ಸಾರ್ತೀನಿ ಅಂತಂದಿದ್ನಲ್ಲ. ಇವತ್ತಿನ ದಿವಸದಲ್ಲಿ ಅವನ ಪರಿಸ್ಥಿತಿ ಏನಿದೆಯೋ ದೇವರೇ ಬಲ್ಲ. ಯಾಕಂತಂದರೆ ಈ ಒಂದು ಪುರಾತನ ಕಾಲದಲ್ಲಿ ಯೇಸು ಸ್ವಾಮಿ ಈ ಲೋಕದಲ್ಲಿ ಜೀವಿಸುವಂಥ ಸಂದರ್ಭದಲ್ಲಿ ಆತನು ಮಾಡಿಕೊಂಡಿರ್ತಕ್ಕಂಥ ಶಿಷ್ಯರಲ್ಲಿ ಒಬ್ಬನಾಗಿರ್ತಕ್ಕಂಥ ಸೀಮೋನ ಪೇತ್ರನು
ಯೇಸು ಸ್ವಾಮಿ ಅಂತೂ ಆತನ ದೇವರು ತನ್ನ ಜೊತೆಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಮನುಷ್ಯಕುಮಾರನು ಶಿಲುಬೆಗೆ ಹಾಕಲ್ಪಟ್ಟು ಸತ್ತು ಉಣಲ್ಪಟ್ಟು 3ನೇ ದಿವಸದಲ್ಲಿ ಪುನರುತ್ಥಾನ ಹೊಂದುತ್ತೇನೆ ಅಂತಕ್ಕಂಥ ಮಾತಿನಲ್ಲಿ ಭರವಸೆ ಇಲ್ಲದಿರ್ತಕ್ಕಂಥ ಜನ ತಮ್ಮ ಕೆಲಸವನ್ನು ಬಿಟ್ಟು ಅಲ್ಲಿಗೆ ಹೋಗಿಬಿಟ್ರು. ಆಯ್ತು ನಡೆಯಪ್ಪ, ನಾವು ಮೀನು ಹಿಡಿದ ಗತಿ ಅದು ನಮಗೆ ಅಂತೇಳಿ ಹೋಗ್ಬಿಟ್ರು. ಅವತ್ತು ರಾತ್ರಿ ಎಲ್ಲ ಬಲಿ ಹಾಕ್ತಾರೆ. ಬಲಿ ಹಾಕಿದಂಗೆಲ್ಲ ಖಾಲಿನೇ ಬರ್ತದೆ, ಜಾಡಿಸ್ತಾರೆ, ಮತ್ತೆ ನೋಡ್ತಾರೆ, ಒಂದು ಮೀನು ಸಿಕ್ಕುವುದಿಲ್ಲ. ನಿನ್ನ ಪರಿಸ್ಥಿತಿ ಕೂಡ ಪ್ರಿಯರೇ, ಈ ವಾಕ್ಯದ ಮೂಲಕವಾಗಿ ನಾವೇನು ಮಾಡಬೇಕಾಗಿದೆ? ಬದಲಾವಣೆ ಹೊಂದಬೇಕಾಗಿದೆ. ದೇವರು ನಿಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯ ಬಗ್ಗೆ ನೀವು ಯೋಚನೆ ಮಾಡಬೇಕಾಗಿದೆ. ನಾನು ಯಾವುದರಲ್ಲಿ ಸಮೃದ್ಧತೆಯನ್ನು ಹೊಂದಿದ್ದೇನೋ ಆ ಸಮೃದ್ಧತೆಯನ್ನು ಕಳೆದುಕೊಳ್ಳುವುದಕ್ಕೆ ನೀವು ಮನಸ್ಸು ಮಾಡ್ತೀರಾ? ಎಂದಿಗೂ ಮನಸ್ಸು ಮಾಡಲಿಕ್ಕೆ ಹೋಗ್ಬೇಡ್ರಿ. ಯಾಕಂತಂದರೆ ನಮ್ಮ ಈ ಒಂದು ಶ್ರೇಯಸ್ಸು, ಈ ಒಂದು ಈ ಸ್ಥಾನಕ್ಕೆ ಇನ್ನೊಬ್ಬರನ್ನು ನಾವು ಕರ್ಕೊಳ್ತಕ್ಕಂಥದ್ದೇ ಅದು ನಮ್ಮ ಧರ್ಮ. ಆದರೆ ನಮ್ಮ ನಿರ್ಧಾರಗಳು ಏನಾಗಿದೆ ಅಂತೇಳಿ ನಾವು ಯೋಚನೆ ಮಾಡಬೇಕಾಗಿದೆ ಪ್ರಿಯರೇ. ಇಲ್ಲಿ 5ನೇ ವಚನದಲ್ಲಿ ಆಗ ಯೇಸು ಅವರನ್ನು ಮಕ್ಕಳಿರ ಊಟಕ್ಕೆ ಏನೂ ಇಲ್ಲವೇ ಎಂದು ಕೇಳಲು ಇಲ್ಲವೆಂದು ಉತ್ತರ ಕೊಟ್ಟರು. ಆದರೂ ದೇವರು ಬಿಟ್ಟು ಹೋಗಿದ್ದಾನೆ ಅಂತೇಳಿ ನಮಗೆ ಎಷ್ಟು ಬಲವಾದ ಒಂದು ಯೋಚನೆ ಇತ್ತಲ್ಲ. ಆ ಬಲವಾದ ಯೋಚನೆ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಏನಾಗ್ತದೆ? ಮುಂಜಾನೆ ಅವ್ರು ರಾತ್ರಿ ಎಲ್ಲ ಬಲಿ ಹಾಕ್ತಾರೆ, ಮೀನು ಸಿಗೋದಿಲ್ಲ, ಒಂದೂ ಸಿಕ್ಕಲಿಲ್ಲ ಅಂತೇಳಿ ಹೇಳ್ತದೆ. ಏನಂತೇಳಿ? ಯೋಹಾನ 21:3 ಅವರಿಗೆ ಸೀಮೋನ್ ಪೇತ್ರನು ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆಂದು ಹೇಳಲು ಅವರು ನಾವು ನಿನ್ನ ಸಂಗಡ ಬರ್ತೇವೆ. 2ನೇ ಕೆಡುಗು ಅವರು ಹೊರಟು ದೋಣಿಯನ್ನು ಹತ್ತಿದರು. ಆ ರಾತ್ರಿಯಲ್ಲಿ ಒಂದೂ ಮೀನು ಸಿಕ್ಕಲಿಲ್ಲ. ನಿರಾಶೆ. ದೇವರನ್ನು ತೊರೆದು ಹೋಗಿಬಿಟ್ರು, ದೇವರನ್ನು ಬಿಟ್ಟು ಹೋಗಿಬಿಟ್ರು. ನಾನು ಪುನರುತ್ಥಾನ ಹೊಂದಿ ಬರ್ತೇನೆ ಅಂತಂದು ಮಾತಿನಲ್ಲಿ ಅವರಿಗೆ ವಿಶ್ವಾಸ ಇಲ್ಲದೋಯ್ತು. ಆ ಸಂದರ್ಭದಲ್ಲಿ ಆತನು ಹೇಳ್ತಾನೆ 5ನೇ ವಚನದಲ್ಲಿ, ಆಗ ಯೇಸು ಅವರನ್ನು ಮಕ್ಕಳಿರ ಊಟಕ್ಕೆ ನಿಮಗೆ ಏನೂ ಇಲ್ಲವೇ ಎಂದು ಕೇಳಲು ಅವರು ಇಲ್ಲ ಅಂತೇಳಿ ಉತ್ತರ ಕೊಟ್ಟರು. ತೊರೆದು ಹೋದಾಗ ದೇವರು ನಿಮಗೆ ಚಾನ್ಸ್ ಕೊಡ್ತಾನೆ. ಮಗನೇ, ನೀನು ಸಮೃದ್ಧವಾಗಿ ಬೆಳೆದಿರ್ತಕ್ಕಂಥ ನನ್ನ ಆಸ್ಥಾನದಲ್ಲಿ ಆ ಆಸ್ಥಾನವನ್ನು ತೊರೆದು ನೀನು ಹೋಗಿದೆಯಲ್ಲ, ತೊಂದರೆ ಆಯಿತಾ? ಪ್ರಶ್ನೆ ಕೇಳ್ತಾನೆ. ಆಹಾ ಮಗನೇ, ಊಟಕ್ಕೆ ನಿಮಗೇನಿಲ್ವೇ ಪ್ರಶ್ನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಡಗಿರ್ತಕ್ಕಂಥ ಪ್ರೀತಿಯ ಸ್ವಾರಸ್ಯ ನಾವು ಗಮನಿಸಬೇಕಾಗಿದೆ. ಮಕ್ಕಳಿರ ಅಂತಾನೆ ಆತ ನಮ್ಮನ್ನೆಲ್ಲರನ್ನ ಮಕ್ಕಳನ್ನು ಮಾಡಿಕೊಂಡಿದ್ದಾನೆ. ಆ ಮಕ್ಕಳು ಊಟವಿಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಪಡ್ತಕ್ಕಂಥ ಕಷ್ಟದ ಬಗ್ಗೆ ಆತನ ಯೋಚನೆ ಮಾಡ್ತಾನೆ ಎಂದು ಕೇಳರು ಇಲ್ಲ ಅಂತ ಹೇಳಿಬಿಟ್ರು ಅವರು. ಆವಾಗ 6ನೇ ವಚನದಲ್ಲಿ ನೋಡೋಣ. ಆತನು ಅವರಿಗೆ ದೋಣಿಯ ಬಲಗಡೆಯಲ್ಲಿ ಬಲೆ ಬೀಸಿದರೆ ಸಿಕ್ಕುವುದು ಎಂದು ಹೇಳಿದನು. ಆವಾಗ ಅಂತಹ ಸಂದರ್ಭದಲ್ಲಿ ಸಂತೈಸುವಿಕೆ ಭಾಳ ಮುಖ್ಯ ಇರ್ತದೆ. ದೇವರಿಂದ ದೂರವಾಗಿರ್ತಕ್ಕಂಥ ನಮ್ಮ ಸಂಸಾರ ಆಗಲಿ, ನಮ್ಮ ಕುಟುಂಬವಾಗಲಿ, ನಮ್ಮ ಜನತೆಯಾಗಲಿ, ಪ್ರತಿಯೊಬ್ಬೊಬ್ಬರ ಬಗ್ಗೆ ಹೆಚ್ಚಿನ ಕಾಳಜಿ ನಮಗಿದ್ದಂಥ ಸಂದರ್ಭದಲ್ಲಿ ನಿರಾಶೆ ಬೇಡ್ರಪ್ಪ, ನಿರಾಶೆ ಬೇಡ. ಹೌದು, ನನ್ನನ್ನು ಬಿಟ್ಟು ಹೋದರೆ ನಾನು ಬಿಡಬೇಕಲ್ಲ ನಿಮ್ಮನ್ನು? ಇಲ್ಲ, ನಾನು ನಿಮ್ಮನ್ನು ಎಂದೂ ಕೈ ಬಿಡೋದಿಲ್ಲ, ನಾನು ನಿಮ್ಮನ್ನು ಕೈ ಬಿಡೋದಿಲ್ಲ. ಈ ಕಡೆ ಎಲ್ಲ ಇಷ್ಟೊತ್ತು ಏನು ಮಾಡಿರಿ ನೀವು? ಎಡಗಡೆಯಲ್ಲಿ ಬಲಿಗಳನ್ನು ಹಾಕಿರಲ್ಲಿ ಒಂದು ಮೀನು ಇಲ್ಲ, ಈ ಕಡೆ ಬಲಗಡೆ ಹಾಕ್ರಿ ನೋಡೋಣ. ಕ್ರಿಸ್ತನು ಪ್ರೀತಿಯಿಂದ ಹೇಳ್ತಾನೆ, ಗದರಿಸಿ ಹೇಳಿಲ್ಲ, ಅಲ್ಲಿ ಮತ್ತೆ ನೆನೆಸಲಿಲ್ಲ ಆತ. ಪುರಾತನವಾಗಿರ್ತಕ್ಕಂಥ ಎಲ್ಲ ಸಂಗತಿಗಳನ್ನು ಮರೆತು ಬಿಡ್ರಿ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ವಾಕ್ಯ ಅಲ್ಲ? ಹಳೇ ಹೋದ ವರ್ಷದಲ್ಲಿ ಆಡಿರ್ತಕ್ಕಂಥ ಜಗಳಗಳು, ಮಾಡಿರ್ತಕ್ಕಂಥ ಮನಸ್ತಾಪಗಳು, ನಮ್ಮ ಜೀವಿತದಲ್ಲಿ ಬಂದಿರತಕ್ಕಂಥ ಆಕ್ಸಿಡೆಂಟ್ ಅಥವಾ ಕೆಡುಗುಗಳು, ಅವುಗಳನ್ನೆಲ್ಲ ಮರ್ತು ಬಿಡ್ರಿ. ಹೊಸದನ್ನು ನಿರೀಕ್ಷೆ ಮಾಡಿರಿ ಅಂತೇಳಿ ದೇವರ ವಾಕ್ಯ ಹೇಳ್ತದೆ. ಈ ಸಂದರ್ಭದಲ್ಲಿ ಆತನು ಹೇಳ್ತಾನೆ, ನೀವೇನು ಮಾಡಿರಿ? ದೋಣಿಯ ಬಲಗಡೆಯಲ್ಲಿ ಬಲೆ ಬೀಸಿದರೆ ನಿಮಗೆ ಸಿಗ್ತದೆ ಅಂತೇಳಿ ಅವರಿಗೆ ಒಂದು ಮಾತು ಹೇಳ್ತಾನೆ. ಹೇಳಿದಾಗ ಎಂದು ಹೇಳಿದನು. ಅವರು ಆಗ ಬೀಸಿದಾಗ ಮೀನುಗಳು ಬಹಳ ಹೆಚ್ಚಾಗಿದ್ದರಿಂದ ಬಲೆಯನ್ನು ಎಳೆಯುವುದಕ್ಕೆ ಆಗದೆ ಹೋಯಿತು. ಸಮೃದ್ಧತ್ವ ಮತ್ತೆ ಬಂತ. ಈ ವಾಕ್ಯ ಇಲ್ಲಿವರೆಗೂ ನೆನಪಿಟ್ಟುಕೊಂಡಿದ್ದಾನಂತಂದರೆ ಮುಂದಿನ ಪೀಳಿಗೆಯಲ್ಲಿ ಇಂಥ ಪರಿಸ್ಥಿತಿ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ, ಪ್ರತಿಯೊಬ್ಬೊಬ್ಬರ ಸಭೆಯಲ್ಲಿ ಬರ್ತದೆ ಅಂತೇಳಿ ದೇವರಿಗೆ ಗುರ್ತಿರಬೇಕು. ಆವತ್ತಿನ ದಿವಸದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇಂದಿನ ದಿವಸದಲ್ಲಿ ನಾವು ಜ್ಞಾಪಕ ಮಾಡ್ತೇವೆ. ನಮ್ಮ ಜೀವನದಲ್ಲಿ ಏನಾದರೂ ನಾವು ದೇವರನ್ನು ತೊರೆದು ದೂರ ಹೋಗಿದ್ದೇವಾ ಅಂತಕ್ಕಂಥ ಪ್ರಶ್ನೆ ನೀವು ಯೋಚಿಸಿಕೊಳ್ಬೇಕಾಗಿದೆ ಪ್ರಿಯರೇ. ಅಲ್ಲಿ ಏನಾಗ್ತದೆ? ಬೇಡ, ಆ ಕಡೆ ಬಿಡು, ಆತನ ಸಿಟಿಗೆ ಇರ್ಬೋದು, ಅವಾಗೆ ಹೋಗಿದ್ದು ಹೋಗಂತೇಳಿ ಅಂದನದೇ ಸ್ವಾಮಿ ಅನ್ಲಿಲ್ಲ. ಪ್ರೀತಿಯಿಂದ
ನಿನಗೆ ತಿಳಿಲಿಲ್ಲ, ನೀನು ನನ್ನನ್ನು ಬಿಟ್ಟು ದೂರವಾದೆ. ನೀನು ಬಿಟ್ಟು ದೂರವಾದಾಗ ನಿನ್ನ ಪರಿಸ್ಥಿತಿ ಏನಾಯಿತು? ಹೊಟ್ಟೆ ಹಸಿದೋಯ್ತು ರೀ, ತಿನ್ನೋಕ್ಕೇನು ಸಿಗಲಿಲ್ಲ. ಹಸಿವಾದ ಅನುಭವ ನಿಮಗಿದೆನಾ? ಇದೆ ಅಲ್ಲ? ಇಲ್ಲಾಂದರೆ ಈ ಸಲ ಲೆಂಟ್ ಡೇಸ್ನಾಗ ಶ್ರಮ ಮಾಡೋ ದಿವಸದಲ್ಲಿ ಅನುಭವ ಪಡ್ಕೊಳ್ಳೋಣ. ಅದಿರಲಿ. ಈಗ ಅಂತಹ ಸಂದರ್ಭದಲ್ಲಿ ಮಕ್ಕಳಿರ ನಿಮಗೆ ಹಸಿವೆಯಾಗಿದೆಯಾ ಅಂತೇಳಿ ಅವ್ರಿಗೆ ಗೈಡ್ ಮಾಡ್ತಾನೆ. ನಿನ್ನ ಬಲಗಡೆಯಲ್ಲಿ ಮೀನಿನ ಬಲೆ ಹಾಕಿಬಿಡು, ನಿನಗೆ ಸಿಗ್ತದೆ. ಖುಷಿಯಾಗಿಬಿಡ್ತು. ಅವ್ನಿಗೆ ಬೇಕಾಗಿರ್ತಕ್ಕಂಥ ತಿಂತಕ್ಕಂಥದ್ದು ಎಷ್ಟೇ, ಒಂದು ಮೀನು ತಿನ್ನಬೇಕಾದ್ರೆ ಸಾಕು ಅನಿಸ್ಬಿಡ್ತದೆ. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು? ನಾನು ಆಕಾಶದ ಪರಲೋಕದ ಬಾಗಿಲುಗಳನ್ನು ತೆರೆದು ನಿಮಗೆ ಸುವರಗಳನ್ನು ದಯಪಾಲಿಸ್ತೇನೆ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ವಾಕ್ಯ. ಅಲ್ಲಿ 1 ಕೊಡಲಿಲ್ಲ, ಅಲ್ಲಿ 2 ಕೊಡಲಿಲ್ಲ. ಆತನು 1 kg 2 kg ಲೆಕ್ಕ ಮಾಡಲಿಲ್ಲ. ಮೀನುಗಳು ಭಾಳ ಹೆಚ್ಚಾಗಿ ಸಿಕ್ಕಿದ್ದರಿಂದ ಏನಾಯಿತು? ಆ ಬಲಿನೇ ಹೇಳ್ಕೊಬೇಕಂತಂದರೆ ಭಾಳ ಕಷ್ಟ ಆಯಿತು. ಬಲಿನೇ ಹೇಳ್ಕೊಬೇಕಾಯ್ತಂದರೆ ಅಷ್ಟು ಕಷ್ಟವಾಗಿತ್ತು. ಆವಾಗ 7ನೇ ವಚನ ನೋಡೋಣ. ಆಗ ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು ಪೇತ್ರನಿಗೆ ಅವರು ಸ್ವಾಮಿಯವರು ಎಂದು ಹೇಳಿದನು. ಸ್ವಾಮಿಯವರೆಂದು ಸೀಮೋನ್ ಪೇತ್ರನು ಕೇಳಿ ಮೈ ಮೇಲೆ ಬಟ್ಟೆ ಇಲ್ಲದವನಾಗಿದ್ದರಿಂದ ಒಲಿಯನ್ನು ಸುತ್ತಿಕೊಂಡು ಸಮುದ್ರದಲ್ಲಿ ಧುಮುಕಿದನು. ಅದ್ಭುತವಾಗಿರ್ತಕ್ಕಂಥ ಅರ್ಥ. ದೇವರನ್ನು ಬಿಟ್ಟು ಹೋಗಿದ್ದಾನೆ. ಬಿಟ್ಟು ಹೋಗಿದ್ದಾನೆ. ಯಾಕಂದರೆ ಆತನು ಸತ್ತಿದ್ದ. ಕಲ್ವರಿ ಶಿಲುಬೆಯಲ್ಲಿ ಆತನ ಪ್ರಾಣ ಹೋಗಿತ್ತು, ಸಮಾಧಿ ಮಾಡಲಾಗಿತ್ತು. ಪುನಃ ಪುನರುತ್ಥಾನ ಹೊಂದಿದ ನಂತರ ತಿಬೇರಿಯನ್ ಸಮುದ್ರ ಅಂತ ಹೇಳಿದ್ರು. ತಿಬೇರಿಯನ್ ಸಮುದ್ರದ ದಡದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಆಗ ಹೇಳ್ತಾನೆ ಏನಂತಂದರೆ, ಈತ ಯೇಸು ಸ್ವಾಮಿನಪ್ಪ ನಿಮಗೆ ಹೇಳಿರ್ತಕ್ಕಂಥದ್ದು. ಯಾಕಂದರೆ ಇವನ ತಲೆಗದ ಸತ್ತು ಹೋಗ್ಬಿಟ್ಟಾನ ಅಂಥೇಳಿ. ನಮ್ಮಲ್ಲಿ ಕೂಡ ಅಂಥದ್ದು ಇರ್ತದೆ. ಯಾಕಂದರೆ ನಮ್ಮ ವಿಚಾರಗಳು ಅಲ್ಪವಾದವುಗಳೇ. ಸತ್ಯವೇದದಲ್ಲಿ ಹೇಳ್ತದೆ, ನಿತ್ಯ ನಿರಂತರವಾಗಿ ಜೀವಿಸ್ತಕ್ಕಂಥ ದೇವರು ಯಾರು ಅಂತಂದರೆ ನಾನೆಲ್ಲ ಹೇಳ್ತಕ್ಕಂಥದ್ದು, ಪರಜಾತಿಯವರು ಕೂಡ ಹೇಳ್ತಾರೆ. ಆತನು ಈ ಲೋಕದಲ್ಲಿ ಇದ್ದಿರ್ತಕ್ಕಂಥ ದಿನಾಂಕವನ್ನು ಪ್ರಕಟಪಡಿಸಿಕೊಳ್ತಾರೆ, ತಮ್ಮ ನೋಟ್ನಲ್ಲಿ ಮಾಡಿಕೊಳ್ತಾರೆ. ಯೇಸು ಕ್ರಿಸ್ತನು ಇಷ್ಟು ವರ್ಷಗಳ ಕಾಲ ಇಲ್ಲಿದ್ದು ಆತನ ಒಂದು ಕಾಲ ಇನ್ನೂ ಮುಂದುವರೆದಿದೆ ಅಲ್ರಿ. 10, 20, 25ನೇ ಇಸ್ವಿಯಲ್ಲಿದ್ದೇವೆ ನಾವು. 20, 25 ಯಾರ ಇಸ್ವಿ? ಯಾರ ಶಕ? ಕ್ರಿಸ್ತ ಶಕ. ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ನಮಗೆ? ಈ ಲೋಕದಲ್ಲಿ ಅನೇಕರು ಹುಟ್ಟಿದರೆ, ಮಹಾಪುರುಷರು, ಅನೇಕ ಸಮಾಜ ಸುಧಾರಕರು ಬಂದರು. ಯೋಚನೆ ಮಾಡಬೇಕಾಗಿತ್ತು ಈ ಒಂದು ಪ್ರಪಂಚದ ಪಂಡಿತರು. ಇದನ್ನೇ ಯಾಕೆ ಮಾಡಿದರು? ಒಂದೊಂದು ದೇಶದಲ್ಲಿ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ದೇವರು ಈ ಲೋಕದಲ್ಲಿ ಮಾಡ್ಕೊಂಡಿದ್ದೇವೆ ನಾವು. ಅದಕ್ಕೇನಾದರೂ ಇತಿಹಾಸ ಇದೆನಾ? ಅದಕ್ಕೇನಾದರೂ ಡೇಟ್ ಬರೆದಿಟ್ಟಾರ? ಇಲ್ಲ. ಆದರೆ ಈ ಲೋಕಕ್ಕೆ ಬಾಧ್ಯನಾಗಿರ್ತಕ್ಕಂಥ ಯೇಸು ಕ್ರಿಸ್ತನನ್ನು ಆತನ ದಿನಾಂಕ ಕೂಡ ಬರೆಯಲ್ಪಟ್ಟು ಇವತ್ತಿನ ದಿವಸದಲ್ಲಿ ಅಲ್ಲಿ ಹೇಳ್ತದೆ ಏನಂತಂದರೆ, ದೇವರನ್ನು ತೊರೆದಾಗ ಒಂದು ಮೀನು ಸಿಗಲಿಲ್ಲ, ಒಂದು ಆಶೀರ್ವಾದ ನಿನಗೆ ಸಿಗೋದಿಲ್ಲ. ಅದಕ್ಕಾಗಿ ಆತನ ಹೇಳ್ತಾನೆ ಅಂತಂದರೆ, ಲೂಕ 5:8 ನೋಡೋಣ. ಸೀಮೋನ್ ಪೇತ್ರನು ಇದನ್ನು ಕಂಡು ಯೇಸುವಿನ ಮೊಳಕಾಲಿಗೆ ಬಿದ್ದು, ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕೆಂತಂದ. ನಾಚಿಕೆ ಬಂತವನಿಗೆ. ಮೀನು ಕಾಣದೆ ನಾನು ಕುಳಿತಿದ್ದೆ, ಹೊಟ್ಟೆ ಹಸಿದು ನಾನು ಕುಳಿತಿದ್ದೆ. ಆನಂತರ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗಿ ಬಂದ, ನಮ್ಮ ಕಷ್ಟವನ್ನು ಆತನು ತಿಳ್ಕೊಂಡು ಮತ್ತೆ ಈ ಭಾಗದಲ್ಲಿ ಬಲಗಡೆಯಲ್ಲಿ ನಿಮ್ಮ ಬಲಿಗಳನ್ನು ಹೊಡ್ರಿ ಅಂತೇಳಿ ಮತ್ತೆ ಮೀನುಗಳನ್ನು ಸಾಕಷ್ಟು ಬಲೆ ಅರಿಯುವಷ್ಟು ಆತನು ಮೀನುಗಳನ್ನು ಕೊಟ್ಟ. ನಾವು ಇಲ್ಲಿ ತಿಳಿದುಕೊಳ್ಬೇಕಾಗಿದೆ ಏನಂತಂದರೆ, ದೇವರನ್ನು ತೊರೆದರೆ ಈ ಲೋಕದಲ್ಲಿ ನಾವು ಕಷ್ಟ ಸಂಕಟಗಳನ್ನು ಎದುರಿಸ್ತೇವೆ ಅಂತಕ್ಕಂಥ ಒಂದು ಒಳ್ಳೆಯ ಅರ್ಥ ಇದರಲ್ಲಿ ಇದೆ. ದೇವರ ಜೊತೆಗಿದ್ದರೆ ಏನಾಗುತ್ತೆ ಅದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಸೀಮೋನ್ ಪೇತ್ರನ ಕಂಡು ಆತನ ಮೊಳಕಾಲಿಗೆ ಬೀಳ್ತಾನೆ, ಬಿದ್ದು ನನ್ನನ್ನು ಬಿಟ್ಟು ಹೋಗಪ್ಪ, ನಾನು ನಿನ್ನ ಮಾತು ಮೀರಿ ಹೋಗಿನಿ ಅಂತೇಳಿ ಹೇಳ್ತಾನೆ. ನನ್ನನ್ನು ಬಿಟ್ಟು ಹೋಗಿಬಿಡು, ನಾನು ಬಿಟ್ಟು ಹೋಗಿಬಿಡು ಅಂತೇಳಿ ಆತನ ಅಂತಾನೆ. ಅಂದಾಗ ಇಲ್ಲಿ 7ನೇ ವಚನದಲ್ಲಿ ಹೇಳ್ತಾನೆ ಅವನು, 21ನೇ ಅಧ್ಯಾಯದ 7ನೇ ವಚನದಲ್ಲಿ, ಆಗ ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು ಪೇತ್ರನಿಗೆ ಅವರು ಸ್ವಾಮಿಯವರು ಎಂದು ಹೇಳಿದನು. ಸ್ವಾಮಿಯವರೆಂದು ಸೀಮೋನ್ ಪೇತ್ರನು ಕೇಳಿದ ಮೇಲೆ ಬಟ್ಟೆ ಇಲ್ಲದವನಾಗಿದ್ದರಿಂದ ಒಲೆಯನ್ನು ಸುತ್ತಿಕೊಂಡು ಸಮುದ್ರಕ್ಕೆ ದುಡುಕಿದನು. ಬಟ್ಟೆ ಇಲ್ಲದವನಾಗಿದ್ದರಿಂದ ಮೊದಲನೇದಾಗಿ ಆತನ ಮಾರಿ ನೋಡೋದಾಗಿಲ್ಲ, ಯಾಕಂದರೆ ಆತನು ತೊರೆದು ಹೋಗಿಬಿಟ್ಟಿದ್ದಾನೆ.
ಮತ್ತೆ ನನಗೆ ಎಲ್ಲಿ ಬೈತಾನೋ ಮತ್ತೇನು ಕರ್ಕತ್ತನೋ ಇಲ್ಲೋ ಅಂತ ಹೇಳ್ಕೇಸಿ ಅಂತಂದ. ಅದ್ರ ಸಲುವಾಗಿ ಅಲ್ಲಿ ಮೊಣಕಾಲಿಗೆ ಬಿದ್ದು ಕೇಳಿದ್ದಲ್ಲದ ಹಿಂದಗಡೆಗೆ ಏನು ಮಾಡಿದ್ದೀನಿ ಅಂತಂದರೆ ಆತ ಅಲ್ಲಿ ಒಳ್ಳೆ ಮೀನುಗಾರ ಡ್ರೆಸ್ ಗೊತ್ತದಲ್ಲ ನಮಗೆಲ್ಲ, ಅವ್ರೇನು ಸೂಟ್ಬುಟ್ಟು ಹಾಕೊಂಡು ಮೀನು ಹಿಡ್ಲಿಕ್ಕೆ ಹೋಗಲ್ಲ, ಹೌದಿಲ್ಲ? ಹೆಂಗೆ ಹೋಗ್ತಾರೆ? ಲಂಗೋಟಿ ಕಟ್ಕೊಂಡು ಕಾಲು ಈಜಾಡುವಂಥ ಸಂದರ್ಭದಲ್ಲಿ ಯಾವುದು ಬಟ್ಟೆ ಬಂದಿರಬಾರ್ದು, ಆ ಒಂದು ನಿಟ್ಟಿನಲ್ಲಿ ಅವರು ಸಮುದ್ರಕ್ಕೆ ಇಳಿದಿರ್ತಾರೆ. ಅಂಥ ಸಂದರ್ಭದಲ್ಲಿ ಅಲ್ಲಿ ಯೇಸು ಸ್ವಾಮಿನ ನೋಡಿ ಏನು ಮಾಡಿದನಂತಂದರೆ, ನಾನು ಬತ್ತಲೆಯಾಗಿದ್ದೇನಲ್ಲ, ಯಾಕಂತಂದರೆ ಆ ದೇವರನ್ನು ನೋಡಿ ನಾಚಿಸುವಂಗೆ ಆಗಿಬಿಟ್ಟಿದೆ ಅವನ ಪರಿಸ್ಥಿತಿ. ಏಕೆಂತಂದರೆ ದೇವರಿಂದ ದೂರ ಹೋದವನಲ್ಲ, ಮತ್ತೆ ಆತನ ಸಹಾಯದ ಮುಖಾಂತರವಾಗಿ ಸಮೃದ್ಧತೆಯನ್ನು ಪಡೆದನಲ್ಲ, ಅದಕ್ಕಾಗಿ ಆತನ ಏನು ಮಾಡ್ತಾನೆ, ಆ ಸಮುದ್ರವನ್ನು ಧುಮುಕಿ ಬಿಡ್ತಾನೆ, ಸಮುದ್ರದಲ್ಲಿ ಎಗರಿ ಬಿಡ್ತಾನೆ. ನಾನು ನಿನ್ನ ಮಾರಿ ನೋಡೋಕ್ಕಾಗೋದಿಲ್ಲ, ನಾನು ಅಷ್ಟು ತಪ್ಪು ಮಾಡಿದ್ದೇನೆ, ಯಾಕಂದರೆ ನಿನ್ನನ್ನು ಬಿಟ್ಟು ಹೋಗಬಾರ್ದಾಗಿತ್ತು, ನೀನು ದ್ವೇಷ ಸಾಧಿಸಲಿಲ್ಲ ತಂದೆ, ನೀನು ನನಗೆ ಸಮೃದ್ಧತೆಯನ್ನು ಕೊಟ್ಟೆ ಅಂತೇಳಿ ಆತನು ಏನು ಮಾಡಿದನಂತಂದರೆ ಸಮುದ್ರಕ್ಕೆ ಹಾರಿಬಿಟ್ಟನು. 6ನೇ ವಚನದಲ್ಲಿ ನೋಡಿರುವಾಗ ಅಲ್ಲಿ ಹಿಂದಿನ ಅದೇ 6ನೇ ವಚನ ಏನಂತಂದರೆ, ಬಲಗಡೆ ನೀವು ದೋಣಿ ಬಲಗಡೆ ನೀವು ಬಲಿ ಹಾಕಿರಿ, ಅಲ್ಲಿ ಮೀನುಗಳು ಸಿಗ್ತದೆ, ಆನಂತರ ಸಾಕಷ್ಟು ಸಮೃದ್ಧತೆಯನ್ನು ನಾವು ಹೊಂದ್ತೇವೆ. ಆಗ ಇಲ್ಲಿ ಏನಂತಂದರೆ ದೇವರ ಸನ್ನಿಧಿಯನ್ನು ಬಿಟ್ಟು, ದೇವರ ಒಂದು ಆತಿಥ್ಯವನ್ನು, ಈ ಧರ್ಮವನ್ನು ಬಿಟ್ಟು ನಾವು ದೂರ ಆದರೆ ಏನಾಗ್ತದೆ ಅಂತೇಳಿ ಒಂದು ಆದಿಕಾಂಡ ಪುಸ್ತಕದಲ್ಲಿ ನಾವು ಓದಿದ್ವಲ್ಲ, ಆದಿಕಾಂಡ ಪುಸ್ತಕದ 20ನೇ ಅಧ್ಯಾಯದ 3ನೇ ವಚನದಲ್ಲಿ, ಅದಕ್ಕಿಂತ ಮೊದಲು ಆದಿಕಾಂಡ 20 7ನೇ ವಚನ ಓದೋಣ. ಹೀಗಿರುವಲ್ಲಿ ಆ ಮನುಷ್ಯನ ಹೆಂಡತಿಯನ್ನು ತಿರುಗಿ ಅವನಿಗೆ ಒಪ್ಪಿಸಿಬಿಡು, ಅವನು ಪ್ರವಾದಿ, ನಿನಗೋಸ್ಕರ ನನಗೆ ಪ್ರಾರ್ಥಿಸುವನು ಮತ್ತು ನೀನು ಬದುಕುವಿ. ಆಕೆಯನ್ನು ಒಪ್ಪಿಸುವುದಿಲ್ಲವಾದರೆ ನೀವೆಲ್ಲರೂ ನಿನ್ನವರೆಲ್ಲರೂ ಸತ್ತೇ ಸಾಯುವಿರಿ ಎಂದು ತಿಳಿದುಕೋ ಎಂದು ಕನಸಿನಲ್ಲಿ ನುಡಿಸಿದನು. ಇಲ್ಲಿ ಮಾಡಿರ್ತಕ್ಕಂಥ ತಪ್ಪಿಗೆ ದೇವರು ಕೊಟ್ಟಿರ್ತಕ್ಕಂಥ ಶಿಕ್ಷೆ ನೋಡ್ರಿ. ಯಾರತ್ತ? ಹೆಸರು ಬರುವಲ್ಲಿ. ಅಲ್ಲಿಯ ಅಬ್ರಾಹ್ಮನ ಮತ್ತು ಸಾರಳ ಅವರ ಜೀವಿತದಲ್ಲಿ ನಡೆದಿರ್ತಕ್ಕಂಥ ಇನ್ಸಿಡೆಂಟ್ ಇದು. ಅಲ್ಲಿ ನೆಬೂಕದ್ನೆಚ್ಚರನಿರ್ಬೇಕು, ಅಭಿಮಲೇಖ ಅಂತಕ್ಕಂಥ ಒಬ್ಬ ರಾಜನು, ಪ್ರಾಂತೀಯ ರಾಜನ ಏನು ಮಾಡ್ತಾನಂತಂದರೆ ಅಬ್ರಾಹ್ಮನ ಹೆಂಡತಿಯನ್ನು ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಅಲ್ಲಿ ಕೂಡ ಯಥಾರ್ಥತೆ ತೋರಿಸ್ತಾನೆ. ನೀನು ಯಾಕೆ ಕರ್ಕೊಂಡು ಬಂದೆ ಅಂತೇಳಿ ದೇವ್ರಿಗೆ ಕೇಳಿದ್ರೆ ಹೇಳ್ತಾನೆ ಏನಂತಂದರೆ, ನಾನು ಅಬ್ರಾಹ್ಮನ ತಂಗಿ ಅಂದದ್ರ ಸಲುವಾಗಿ ಕರ್ಕೊಂಡ್ಬಂದೇನೆ, ಅಬ್ರಾಹ್ಮನ ಹೆಂಡತಿ ಅಂದರೆ ನಾನು ಬಿಟ್ಟು ಬರ್ತಿದ್ದೆ. ಅದರಲ್ಲಿ ಯಥಾರ್ಥತೆ ಇತ್ತು. ಆತನ ಯಥಾರ್ಥತೆಯನ್ನು ಕಂಡು ದೇವರು ಕನಸಿನಲ್ಲಿ ಬಂದು ಹೇಳ್ತಾನೆ ಏನಂತಂದರೆ, ಈಗಿರುವಲ್ಲಿ ಆ ಮನುಷ್ಯನ ಹೆಂಡತಿಯನ್ನು ತಿರುಗಿ ಅವನಿಗೆ ಒಪ್ಪಿಸಿಬಿಡು, ಅವನು ಪ್ರವಾದಿ ಇದ್ದಾನೆ, ನಿನಗೋಸ್ಕರ ನನಗೆ ಪ್ರಾರ್ಥಿಸುವನು ಮತ್ತು ನೀನು ಬದುಕುವಿ. ಆಕೆಯನ್ನು ಒಪ್ಪಿಸುವುದಿಲ್ಲವೆಂದರೆ ನೀನು ನಿನ್ನವರೆಲ್ಲರೂ ಸತ್ತೇ ಸಾಯುವಿರೆಂದು ತಿಳಿದುಕೋ ಎಂದು ಕನಸಿನಲ್ಲಿ ಆತನು ಹೇಳಿದನು. ಅಲ್ಲಿ ಆ ಅಭಿಮಲೇಖನು ಆ ರೀತಿಯಿಂದ ತಾನು ಸಾರಳನ್ನು ಪ್ರೀತಿಯಿಂದ ಗೌರವದಿಂದ ಅಬ್ರಾಹ್ಮನಿಗೆ ಆಕೆ ಕಳಿಸಿಕೊಡ್ತಾಳೆ. ಇಲ್ಲಿ ಏನಂತಂದರೆ ನಾವು ಇನ್ನೂ ತಿಳಿದುಕೊಳ್ಬೇಕಾಗಿದೆ, ಇಲ್ಲಿ ದೇವರನ್ನು ತೊರೆದರೆ ನೀನು ಸತ್ತೇ ಹೋಗುವಿ ಅಂತೇಳಿ ವಾಕ್ಯ ಹೇಳ್ತದೆ. ದೇವರಿಂದ ದೂರವಾದರೆ ನೀನು ಸತ್ತೇ ಹೋಗುವಿ ಅಂತೇಳಿ ಆತನು ಹೇಳ್ತಾನೆ. ಇಲ್ಲಿ ಕೂಡ ಅವ್ರು ಹೇಳ್ತಾರೆ ಏನಂತಂದರೆ, ಸತ್ತೇ ಹೋಗು ಅಂತಂದರೆ ಅದರದ ಅರ್ಥ ಏನಿದೆ ಅದನ್ನ ಬಗ್ಗೆ ಯೋಚನೆ ಮಾಡಬೇಕು. ನಾವು ಮಕ್ಕೊಳ್ತೀವಿ, ರಾತ್ರಿ ಎಲ್ಲ ಮಕ್ಕೊಂಡು ಏನು ಮಾಡ್ತೀವಿ ಅಂದ್ರೆ ಮುಂಜಾನೆ ಎದ್ದು ನೋಡ್ರಿ, ನಿನ್ನೆ ಏನಂತಂದ್ರೆ ಯಾರೋ ಒಬ್ರು ಶಾಪಿಸಿದ್ರು ನನಗೆ, ಸಾಯಿ ಅಂತೇಳಿ ಅಂದ್ರಲ್ಲ, ಸಾಯಲಿಲ್ಲ, ನಾವು ಖುಷಿ ಪಡ್ತೀವಿ, ಮಾಡ್ತೀವಿ ಇಲ್ಲ ಅಂತ ಕೆಲಸ. ರಾತ್ರಿಯಲ್ಲಿ ಜಗಳಾಡಿರ್ತೀವಿ, ನೀನು ಓಸೂರ್ಲಿ ಅಂದಿರ್ತಾರೆ, ನಿನಗೇನೋ ಬಂದಿರ್ತಾರೆ, ಏನೋ ಅದು ಆ ಶಬ್ದಗಳು ಕೇಳುವಾಗ ಅದಕ್ಕೆ ಅರ್ಥ ಇಲ್ಲದೆ ಕೇಳ್ತೀವಿ. ನಾವು ಕುಂತು ಯೋಚನೆ ಮಾಡಿದಾಗ ಓಸು ಉರಿಲಿ ಅಂದರೆ ಅರ್ಥ, ನಿನ್ನ ಹಿಂದಿರ್ತಕ್ಕಂಥ ಸಂಭ್ರಮ ಎಲ್ಲ ಹುರಿದೋಗಿಬಿಡಲಿ, ಶಾಪ. ಅದು ಶಾಪ ಆದಾಗ ಇಲ್ಲಿಯೂ ಕೂಡ ಯೆಹೋವ ದೇವರು ಅಬ್ರಾಹ್ಮನ ಆ ಅಭಿಮಲೇಖನ ಕನಸಿನಲ್ಲಿ ಬಂದು ಹೇಳ್ತಾನೆ, ಅಂಥ ಹೆಣ್ಮಕ್ಳನ್ನು ನೀನು ಮುಟ್ಟಬಾರ್ದಪ್ಪ, ಅದು ಒಳ್ಳೆಯದಲ್ಲ. ಆಕೆ ಯಾಕಂತಂದರೆ ಮುತ್ತೈದೆ ಇದ್ದಾಳೆ, ಮದುವೆಯಾಗಿರ್ತಕ್ಕಂಥವಳಿದ್ದಾಳೆ, ಒಬ್ಬ ಪ್ರವಾದಿಯ ಹೆಂಡತಿ ಇದ್ದಾಳೆ, ನೀನು ಆ ಕೆಲಸ ಮಾಡಬೇಡ, ಅದ್ರ ಸಲುವಾಗಿ ನೀನು ಅದನ್ನು ಒಪ್ಪಿಸಿಬಿಡು. ಒಪ್ಪಿಸಿದಾಗ ಅಬ್ರಾಹ್ಮನ ಏನು ಮಾಡ್ತಾನೆ ಅಂತಂದರೆ ನಿನ್ನ ಪರವಾಗಿ ಪ್ರಾರ್ಥನೆ ಮಾಡ್ತಾನೆ. ಯಾಕೆ ನಂದನ ಮಾಡಿದ್ರೆ ಆಗೋದಿಲ್ವಾ? ಅಲ್ಲಿ ಒಬ್ಬರ ಮುಖಾಂತರವಾಗಿ ನಡೀತಕ್ಕಂಥ ಆ ಪ್ರಾರ್ಥನೆ ಏನು ಮಾಡ್ತದೆ ಅಂತಂದರೆ ಅನೇಕ ಕೆಲಸಗಳನ್ನು ಅದ್ಭುತವಾಗಿ ನಡೆಸಿಕೊಡ್ತದೆ. ಅದಕ್ಕಾಗಿ ಆದರೆ ಅದು ಹಾಗಲ್ಲ. ಮತ್ತು ಯೊರ್ದಾನ್ ಹೊಳೆಯಲ್ಲಿ ಇದು ಯಾಕಂತಂದರೆ ನಾವು ನಿರೀಕ್ಷೆ ಮಾಡಿದಂಥ ಪ್ರಕಾರ ನಾವು ಕೆಲವೊಂದು ಸಲ ಏನಂತೀವಿ ಅಂತಂದರೆ ಆಶೀರ್ವಾದ ಈಗಲೇ ಫಲಿಸಬೇಕು.
ಐರನ್ ನನಗೆ ಒಂದಿಷ್ಟು ಸಾಲ ಆಗಿಬಿಟ್ಟದೆ, ಹೆಂಗನ ಮಾಡ್ಕೇಸಿ ನನಗೆ ಪ್ರಾರ್ಥನೆ ಮಾಡಿರಿ, ಆ ಸಾಲ ಹೋಗ್ಬೇಕಾಗ್ಯದ ಅಂತಂದ್ರೆ ದೇವ್ರು ಬಂದು ನಿಮಗೆ ಕೊಡ್ಬೇಕಾ? ಯಾರು ಧರ್ಮದಲ್ಲಿ ಸ್ಥಿರತೆ ಇಲ್ವೋ ಅವರು ಮಾಡ್ತಕ್ಕಂಥ ವಿಚಾರ ಅದು ಹಾಗಾಗಂಗಿಲ್ಲ. ಯಾಕಂತಂದರೆ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಲ್ಲದೆ ನಮಗೆ ವಾಗ್ದಾನವನ್ನು ಮಾಡಿದ್ದಾನೆ. ಏನಂತೇಳಿ ವಾಗ್ದಾನ ಮಾಡಿದ್ದಾನೆ? ನಿನ್ನನ್ನು ಈ ಲೋಕದಲ್ಲಿ ಒಬ್ಬ ಒಳ್ಳೆಯ ಪ್ರಖ್ಯಾತಿಯನ್ನು ಪಡೆದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಿನ್ನನ್ನು ಬಲಪಡಿಸ್ತೇನೆ. ಇವತ್ತಿನ ದಿವಸದಲ್ಲಿ ಕೂಡ ಸೀಮೋನ ಪೇತ್ರನು ಎಂದೋ ಹುಟ್ಟಿರ್ತಕ್ಕಂಥ ಆತನನ್ನು, ಎಂದೋ ಜೀವಿಸಿರ್ತಕ್ಕಂಥ ಆತನನ್ನು ಬೈಬಲ್ ಮುಖಾಂತರವಾಗಿ ಆತನು ಧರ್ಮದಲ್ಲಿ ಸ್ಥಿರವಾಗಿ ನಿಲ್ತಕ್ಕಂಥ ವಾಕ್ಯವನ್ನು ನಮಗೆ ಹೇಳಿದ್ನಲ್ಲ, ಅದಕ್ಕೆ ಅರ್ಥ ಇದೆ. ಇಲ್ಲಿ ಕೂಡ ಒಂದು ಸಲ ಏನಾಗಿಬಿಡ್ತದೆ ಅಂತಂದರೆ, ನಾಮನ ಮತ್ತು ಎಲೀಷ ಇಲ್ಲ, ನಾಮನನ್ನು ಕುಷ್ಠರೋಗಿ, ಎಲೀಷನು ಏನಂತಂದರೆ ಅಲ್ಲಿ ಪ್ರವಾದಿ, ಆತನಿಗೆ ಅನೇಕ ಅದ್ಭುತ ಕಾರ್ಯಗಳು ಬೇಕಾಗಿತ್ತು, ಮಾಡ್ತಿದ್ದ. ಅಂತಹ ಸಂದರ್ಭದಲ್ಲಿ ಆ ನಾಮನನ್ನು ಎಲೀಷನನ್ನು ಹುಡ್ಕೊಂಡು ಹೋಗ್ತಾನೆ. ಅವನಿಗೊಂದು ಗರ್ವ ಇರ್ತದೆ, ನಾನು ರಾಜ ಇದ್ದೇನೆ, ಈ ಲೋಕವನ್ನು ನಾನು ಆಳ್ತಾ ಇದ್ದೇನೆ, ನಾನು ಆರ್ಡರ್ ಮಾಡಿದರೆ ಸಾಕು ಅಲ್ಲಿದ್ದವನು ಇಲ್ಲಿ ಬಂದು ಬೀಳ್ಬೇಕು ಕಾಲಿನ ಮೇಲೆ, ಅಷ್ಟು ಪವರ್ಫುಲ್ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಎಲೀಷನ ಬಲಿಗೆ ನಾಮನನ್ನು ಹೋಗ್ತಾನೆ. ಅವನು ಕುಷ್ಠರೋಗ ಇರ್ತದೆ, ಅವನು ತಿಳಿದಿರ್ತಾನೆ. ಯಾವಾಗಲೂ ಗರ್ವ ಅಂತಕ್ಕಂಥದ್ದು ಭಾಳ ಡೇಂಜರ್ ನಮಗೆ, ಹೌದಲ್ಲ? ನಮ್ಮನ್ನು ನಾವು ಎತ್ತರದಲ್ಲಿ ಕಾಣಿಸ್ಕೊಳ್ತೀವಿ. ಇಲ್ಲ, ಆ ಧರ್ಮ ಅದು ನಮ್ಮದಲ್ಲ. ನಮ್ಮನ್ನು ನಾವು ತಗ್ಗಿಸಿಕೊಳ್ತಕ್ಕಂಥದ್ದು ನಮ್ಮ ಧರ್ಮ. ಅಲ್ಲಿರ್ತಕ್ಕಂಥ ನಾಮನ ಹೇಳ್ತಾನೆ, ಆ ಪ್ರವಾದಿನ ಕರ್ಕೊಂಬಾರ ಅಂತ ತಂದಿರ್ತಾನೆ ಆತ. ಮೊದಲು ಅಲ್ಲಿ ಬಂದಿರೋದಿಲ್ಲ ಆತ. ದೇವ್ರ ಸೇವಕರು ಯಾರಿಗೂ ಅನ್ಸಪ್ಲೇ ಇಲ್ಲ. ಅಂಥ ಸಂದರ್ಭದಲ್ಲಿ ಆತನ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾನೆ, ಏನಂತಂದರೆ ನಾನು ಅಲ್ಲಿ ಆತನು ಕುಳಿತಿರ್ತಕ್ಕಂಥ ಆಲಯಕ್ಕೆ ನಾನು ಹೋಗ್ತೇನೆ, ನಾನು ಹೋದ ನಂತರ ಅಲ್ಲಿ ನಿಲ್ತೇನೆ, ನನ್ನ ಈ ರೋಗವನ್ನು ವಾಸಿ ಮಾಡು ಅಂತೇಳಿ ಅಂತಂದಾಗ ಆತನು ಓಡಿ ಬರ್ತಾನೆ, ನನ್ನನ್ನು ಮುಟ್ತಾನೆ, ದೇವರ ಹೆಸರು ಹೇಳಿ ನನ್ನನ್ನು ಸ್ವಸ್ಥ ಮಾಡ್ತಾನೆ ಅಂತ ಅವನ ತಪ್ಪು ಕಲ್ಪನೆ ಅವನ ಹತ್ರ ಇರ್ತದೆ. ಅದಾಗಿರೋದಿಲ್ಲ. ಯಾಕಂತಂದರೆ ಆಶೀರ್ವಾದಗಳು ಕೂಡಲೇ ಫಲಿಸಬೇಕು ಅಂತಕ್ಕಂಥ ಉದ್ದೇಶದಲ್ಲಿ ಜೀವಿಸ್ತಕ್ಕಂಥವ್ರು ನಾವಿರುವಾಗ ಧರ್ಮದಲ್ಲಿ ಸ್ಥಿರತೆ ಇಲ್ಲ. ಆತನು ಮೊದಲೇ ಹೇಳ್ತಾನೆ, ನಾನು ವಾಗ್ದಾನ ಮಾಡಿದ್ದೇನೆ, ನಿಮ್ಮನ್ನು ಉನ್ನತಕ್ಕೇರಿಸ್ತೇನೆ, ನಿಮ್ಮನ್ನು ಗೌರವದಿಂದ ಜೀವಿಸುವುದಕ್ಕೆ ಮಾಡ್ತೇನೆ, ಈ ಲೋಕದ ಜನರಿಗೆ ಮಾದರಿಯಾಗಿರುವುದಕ್ಕೆ ನಿಮ್ಮ ಜೀವಿತವನ್ನು ರೂಪಿಸ್ತೇನೆ ಅಂತೇಳಿ ಹೇಳಿದ್ದಾನೆ ಅಂತಂದಾಗ ನಾವು ಮರ್ದಿನ ಮುಂಜಾನೆ ಅಲ್ಲಿ ಏನಾಗ್ತದೆ ಅಂತಂದರೆ, ಆದಾಮ ಅವಳಿಗೆ ಒಂದು ಮಾತು ಹೇಳ್ತಾನತ್ತ, ಆದಿಕಾಂಡ 2:17 ಒಳ್ಳೆಯದರ ಕೆಟ್ಟದರ ಅರುವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು. ಹಣ್ಣು ತಿನ್ನಬೇಡಪ್ಪ, ಹಣ್ಣು ತಿಂದೆ ಅಂತಂದರೆ ನೀನು ಸತ್ತೇ ಹೋಗುವಿ ಅಂತೇಳಿ ತಿಂದನ ಹಣ್ಣು ತಿಂದ ಸತ್ತು ಹೋದ್ನ? ಇಲ್ಲ. ನಾವು ನಿರೀಕ್ಷೆ ಮಾಡ್ತೇವೆ ದೇವರು ಸತ್ತು ಹೋಗಪ್ಪ ಅಂತಂದನು. ಸತ್ತು ಹೋಗು ಅಂತಂದರೆ ಅರ್ಥ ಸತ್ಯವೇದದಲ್ಲಿ ಏನಿದೆ ಅಂತಂದರೆ ದೇವರಿಂದ ಬೇರ್ಪಡ್ತಕ್ಕಂಥದ್ದು, ಅದೇ ಸಾಯುವಿಕೆ. ದೇವರಿಂದ ಬೇರ್ಪಡ್ತಕ್ಕಂಥದ್ದು ಅದೇ ಸಾಯುವಿಕೆ. ಅದಕ್ಕಾಗಿ ಆತನು ಸತ್ತು ಹೋಗುವಿ ಅಂತೇಳಿ ಹೇಳಿದಿನಲ್ಲ. ಆದರೆ ಆತನು ಹಣ್ಣು ತಿಂದ ಮೇಲೆ ಸಾಯಲಿಲ್ಲ. ಏನು ಮಾಡಿದ? ಹೋಗು, ಮರಣ ನೀನು ಬೆನ್ನತ್ತಿತ್ತು ಅಂತ ಅಂದ್ಬಿಟ್ಟ. ನಿನ್ನ ಮುಖಾಂತರ ಈ ಲೋಕದಲ್ಲಿರ್ತಕ್ಕಂಥ ನಿನ್ನ ಜನಾಂಗಕ್ಕೆ ಸಾವು ಗ್ಯಾರಂಟಿ ಅಂತೇಳಿ ಹೇಳ್ಬಿಟ್ಟ. ನಾವೆಲ್ಲ ಸಾಯ್ಬೇಕಾ ಒಂದು ದಿವಸ? ಪ್ರತಿಯೊಬ್ಬೊಬ್ಬರು ಸಾಯಲೇಬೇಕು. ಹಿಂದೆ ಮುಂದೆ ಸಾಯ್ತೀವಿ ಅಷ್ಟೇ. ಆದರೆ ಸಾಯುವುದರಲ್ಲಿ ಕೂಡ ಇನ್ನೂ ಅರ್ಥ ಇದೆ. ಅದಕ್ಕಾಗಿ ಎಫೆಸ 2:5 ಎಫೆಸ 2:5 ಮುಗೀತು. ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ನಾವು ಸಿದ್ಧಾಂತದ ಇರಲಿ, ನಾವು ಬರೀ ಸಿದ್ಧಾಂತದ ಮೇಲೆ ಬದುಕ್ತೇವೆ. ದೇವರನ್ನು ಮುಟ್ಟಿ ನೋಡಲಿಲ್ಲ, ಯಾರೂ ದೇವರನ್ನು ಪ್ರತ್ಯಕ್ಷವಾಗಿ ಕಾಣಲಿಲ್ಲ. ಕಾಣದೇ ಇರತಕ್ಕಂಥವ್ರು ನಾವು. ನಮಗೆ ಮೂಲ ಆಧಾರವಿರ್ತಕ್ಕಂಥದ್ದು ಏನು ಅಂತಂದರೆ, ನಮಗೆ ಸತ್ಯವೇದ ಹೇಳ್ತಕ್ಕಂಥ ಆ ಒಂದು ವಾಕ್ಯನೇ ನಮಗೆ ಆಧಾರ. ಆ ವಾಕ್ಯನೇ ನಮಗೆ ಆಧಾರ. ಅದಕ್ಕಾಗಿ ಆತನು ಹೇಳ್ತಾನೆ, ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಅಲ್ಲಿ ಪರಲೋಕದಲ್ಲಿ ಕಾಣ್ತಕ್ಕಂಥ ಸನ್ನಿವೇಶ ಆತನು ವರ್ಣನೆ ಮಾಡ್ತಾನೆ. ನಾವೆಲ್ಲರೂ ಸತ್ತು ಹೋಗಿದ್ದೇವೆ, ಆದಾಮನಿಂದ ಹುಟ್ಟಿದ್ದೇವೆ ನಾವು, ಆದಾಮನ ಸಂತತಿಯವರು ನಾವು. ಆದಾಮ ಅಂದಿನ ದಿವಸದಲ್ಲಿ ಪಾಪ ಮಾಡದಿರ್ತಕ್ಕಂಥದ್ದು ಇಂದು ಕೂಡ ನಮ್ಮ ಬೆನ್ನಿಗೆ ಸಾವು ಅಂತಕ್ಕಂಥ ಚಿಟ್ಟಿ ಹಚ್ಚಿ ಇಲ್ಲಿಗೆ ಕಳಿಸಿದ್ದಾನೆ. ನಾವು ಸಾಯಲೇಬೇಕು. ನಾವು ಬದುಕಬೇಕಾದರೆ ದೈವಿಕವಾಗಿರ್ತಕ್ಕಂಥ ಆ ಕ್ರಿಸ್ತನನ್ನು, ಆತನು ಯಾವ ರೀತಿಯಿಂದ ಸತ್ತು ಉಣಲ್ಪಟ್ಟು 3ನೇ ದಿವಸದಲ್ಲಿ ಎದ್ದು ಬಂದನೋ ಅದೇ ಪ್ರಕಾರವಾಗಿ ನಮ್ಮನ್ನು ಕೂಡ, ನಮ್ಮ ಆತ್ಮವನ್ನು ಕೂಡ ಜೀವಂತವಾಗಿ ಮಾಡ್ತಾನೆ ಅಂತೇಳಿ ಸತ್ಯವೇದ ನಮ್ಮನ್ನು ದೃಢಪಡಿಸ್ತದೆ ಪ್ರಿಯರೇ. ಅದಕ್ಕಾಗಿ ನಾವು ಈ ಲೋಕದಲ್ಲಿ ಜೀವಿಸ್ತಕ್ಕಂಥ ಸಂದರ್ಭದಲ್ಲಿ
ಪ್ರತಿಯೊಬ್ಬೊಬ್ಬರು ಯೋಚನೆ ಮಾಡಬೇಕಾಗಿದೆ, ನಮ್ಮ ವೃತ್ತಿಗಳೇನಿದೆ, ನಿನಗಿರ್ತಕ್ಕಂಥ ಜವಾಬ್ದಾರಿ ಏನಿದೆ. ಪ್ರತಿಯೊಂದೊಂದು ಜವಾಬ್ದಾರಿ ಕ್ರಿಸ್ತನು ನಿನಗೆ ವಹಿಸಿಕೊಟ್ಟಿರ್ತಕ್ಕಂಥ ಜವಾಬ್ದಾರಿ. ಅದನ್ನು ತೊರೆದು ನೀನು ದೂರ ಹೋದರೆ ನೀನು ನಿನ್ನ ಜೀವಿತದಲ್ಲಿ ಸಮುದ್ರ ಮುಳುಗಬೇಕಾದತ್ತೆ. ಸಿಮನ್ ಪೇತ್ರನು ಅಂದನು, ದಡ ಏನು ಮಾಡಿದ? ಒಲ್ಲಿ ಅಂದರೆ ಗೊತ್ತಲ್ಲ, ಒಂದು ಸ್ವಲ್ಪ ದೊಡ್ಡದು ಬಟ್ಟೆ, ಟೊಂಕ ಸುತ್ತಷ್ಟು ಟವೆಲ್ ಆಗ್ಬೋದು, ಅಥವಾ ಯಾವುದೋ ಒಂದು ಪಡಿಕೆ ಪ್ಲೇಯರ್ ಸುತ್ತಕೊಂಡು ಕೇಸಿ ಹೋಗಿಬಿಟ್ಟ. ಯಾಕಂತಂದರೆ ನಾಚಿಕೆ ಬಂತು ಅವನಿಗೆ. ಅದೇ ಪ್ರಕಾರವಾಗಿ ಜೀವಿತದಲ್ಲಿ ನಾವು ಧರ್ಮದಲ್ಲಿ ಸ್ಥಿರವಾಗಿ ನಿಂತಿದ್ದೀಯಾದರೆ ಯಾವಾಗಲೂ ನಾವು ತಾಳ್ಮೆಯಿಂದ ಜೀವಿಸಬೇಕು. ದೇವರು ಆತನು ಹೇಳ್ತಾನೆ, ನಿನಗೆ ಆಶೀರ್ವಾದ ಬರ್ತದೆ, ಆತನು ವಾಗ್ದಾನ ಮಾಡಿದ್ದಾನೆ, ಇಲ್ಲಿ ನಿಮ್ಮನ್ನು ಪ್ರಖ್ಯಾತಿಗೊಳಿಸ್ತೇನೆ, ಈ ಭೂಲೋಕದಲ್ಲಿ ನಾನು ನಿಮ್ಮನ್ನು ಮಾರ್ಗದರ್ಶಕರನ್ನಾಗಿ ಮಾಡ್ತೇನೆ, ಶಿಷ್ಯರನ್ನಾಗಿ ಮಾಡಿರಿ ನೀವು ಅಂತೇಳಿ ಹೇಳಿರ್ತಕ್ಕಂತಹ ಸಂದರ್ಭದಲ್ಲಿ ಪ್ರಿಯರೇ, ನಾವು ನಮ್ಮ ಜೀವಿತವನ್ನು ದೇವರ ಒಟ್ಟಿಗೆ ಇದ್ದೇವಾ, ದೇವರನ್ನು ತೊರೆದು ನಾವು ದೂರವಾಗಿದ್ದೇವ? ಒಂದು ವೇಳೆ ನೀವು ತೊರೆದು ದೂರವಾಗಿದ್ದರೆ ನಿಮಗೆ ಮೀನೇ ಸಿಕ್ಕೋದಿಲ್ಲ. ಮೀನಂದರೆ ಏನು? ಸಮೃದ್ಧಿ. ಮೀನಂದರೆ ಏನು? ನಮ್ಮ ಆರ್ಥಿಕತೆ. ಮೀನಂದರೆ ಏನು? ನಮ್ಮ ನೆರೆಹೊರೆ. ಅದೆಲ್ಲಷ್ಟು ನೋಡಬೇಕು ನೀವು. ಸಮೃದ್ಧವಾದ ಜೀವನ ನಾವು ಸಾಧಿಸಲಿಕ್ಕಾಗ್ತದೆ. ಒಂದು ವೇಳೆ ನೀನು ದೇವರನ್ನು ತೊರೆದು ಪುನಃ ನಿನ್ನ ಆ ಸ್ಥಿತಿಗೆ ಹೋದರೆ ಸಮುದ್ರ ಮುಳುಗಬೇಕಾದದ್ದೇ. ಆ ಒಂದು ಪರಿಸ್ಥಿತಿ ಈ ಒಂದು ವಾಕ್ಯದ ಮೂಲಕವಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಕೊನೆಯದಾಗಿ ಯೋಹಾನ 15:5 ವಚನದಲ್ಲಿ, ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು, ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಭಾಳ ಫಲ ಕೊಡ್ತಾನೆ. ಒಂದು ವೇಳೆ ದ್ರಾಕ್ಷಿ ಬಳ್ಳಿಯಲ್ಲಿರ್ತಕ್ಕಂಥ ಕೊಂಬೆಯನ್ನು ಕಟ್ ಮಾಡಿ ಹಾಕಿದರೆ ಅದು ಬೇಡ. ಒಲೆಯಲ್ಲಿ ಉರಿತಕ್ಕಂಥ ಒಂದು ಕಟ್ಟಿಗೆಯನ್ನು ನಾನು ತೆಗೆದು ಹಾಕಿದರೆ ಇದು ಎಲ್ಲರ ಒಲೆಗೆ, ಎಲ್ಲರ ಮನೆಯಾಗಿರ್ತದೆ. ಸ್ವಲ್ಪ ಯಾಕೆ ಜಗ್ಗಿ ಉರಿಲಿಕ್ಕತ್ತದ ಉಕ್ಕಂಗೆ ಅದು ಬಿಡು ಅಂತೇಳಿ ನಾವು ಮೊದಲನೇದಾಗಿ ಏನು ಮಾಡ್ತೇವೆ? ಒಂದು ಕಟ್ಟಿಗೆ ನಿಂದು ಕೀಳ್ತೀವಿ. ಈಗಂತೂ ಗ್ಯಾಸ್ ಬಂದದ, ಅದು ಸ್ವಲ್ಪ ಇದಾಗಿಬಿಟ್ಟಿದೆ. ಒಂದು ಕಟ್ಟಿಗೆನ ತೆಗೆದು ಕಡೆ ಕೆಟ್ಟುಬಿಟ್ಟಿವಪ್ಪ ಅಂತಂದರೆ ಅಲ್ಲಿ ಏನಾಗಿಬಿಡ್ತದೆ? ಉರಿಲಿಕ್ಕೆ ಆಗೋದಿಲ್ಲ, ಅದು ಆರೋಗ್ಬಿಡ್ತದೆ, ಹೊಗೆ ಎಬ್ಸ್ಲಿಕ್ಕೆ ಶುರು ಮಾಡ್ತದೆ. ಹೊಗೆ ಅಂದರೆ ಏನು? ಕೆಟ್ಟ ಕೆಲಸಗಳಿಂದ ಬರ್ತಕ್ಕಂಥ ವಾಯಿನ್ ಅಂತೀವಿ ನೋಡ್ರಿ. ಆತನ ವಾಯಿನ್ ಚೆನ್ನಾಗಿಲ್ಲಪ್ಪ ಅಂತೇಳಿ ಯೋಚನೆ ಮಾಡ್ತೀವಲ್ಲ, ಅದೇ ಹೊಗೆ. ಅಲ್ಲಿ ಉರಿಲಿಕ್ಕೆ ಆಗೋದಿಲ್ಲ, ಬರೀ ಹೊಗೆನೇ ಬಿಡಬೇಕಾಗ್ತದೆ. ನಾವು ನಮ್ಮ ಜೀವಿತಕ್ಕೆ ಒಂದು ಅರ್ಥನೇ ಇರೋದಿಲ್ಲ. ಅದ್ರ ಸಲುವಾಗಿ ಆತನು ಎಷ್ಟು ಅದ್ಭುತವಾಗಿ ಅರ್ಥವನ್ನು ಹೇಳಿ ನಮ್ಗೆ ಹೇಳ್ತಾನೆ, ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಕ್ಕೆ ಬಿಸಾಡಲ್ಪಟ್ಟು ಒಣಗಿ ಹೋಗ್ತಾನೆ. ಅಂಥ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕ್ತಾರೆ, ಅವು ಸುಟ್ಟು ಹೋಗ್ತವೆ. ಸುಟ್ಟು ಹೋಗ್ಲಿಕ್ಕೆ ನಾವು ಪ್ರಯತ್ನ ಪಡಬೇಕಾ? ಇಲ್ಲ. ನೀನು ಸತ್ತೇ ಹೋಗುವೆ ಅಂತೇಳಿ ಆತನು ಹೇಳ್ತಾನಲ್ಲ, ಸತ್ತೇ ಹೋಗೋದಿಲ್ಲ. ನಾವು ಮುಂಜಾನೆದ್ದು ಖುಷಿ ಪಡ್ತೀವಿ, ಅಷ್ಟು ರಾತ್ರಿಗೆ ಹೇಳಿದ ದೇವ್ರ ವಾಕ್ಯದಲ್ಲಿ ಸತ್ತು ಹೋಗುವೆ ಅಂತೇಳಿ ಹೇಳಿದೆ. ಇವತ್ತೆಲ್ಲಿ ಸತ್ತು ಹೋಗಿ ನಾನು ಎದ್ದಿನೆಲ್ಲ ಎಲ್ಲ ಕೆಲಸ ಮಾಡ್ಲಿಕ್ಕತ್ತೀನಿ ಅಂತ. ನೀನು ಸತ್ತಿರಲ್ಲಪ್ಪ, ನೀನು ಸತ್ತಿರೋದಿಲ್ಲ. ಆ ಬಾಯಿಯಿಂದ ಬಂದಿರತಕ್ಕಂಥ ಮಾತು ಏನಿರ್ತದೆ, ಶಾಪ ಅಂತಿರ್ತೀವಲ್ಲ, ಇಲ್ಲ, ನೀನು ಜೀವಂತ ಇರ್ತಿದೆ, ನೀನು ಸಮೃದ್ಧತ್ವ ಎಲ್ಲ ಹೋಗಿಬಿಡ್ತದೆ. ಸಭೆ ದೂರವಾಗಿಬಿಡ್ತದೆ, ನೆರೆಹೊರೆ ದೂರವಾಗಿಬಿಡ್ತಾರೆ, ಒಂಟಿತನ ಕಾಣ್ತದೆ. ನಾವು ಒಂಟಿತನ ನೋಡ್ರಿ, ನೀವು ಭಾಳ ಡೇಂಜರ್ ಒಂಟಿತನ. ಆದರೂ ಕೂಡ ನಾವು ಸಂಭ್ರಮ ಪಡ್ತೀವಿ. ಯಾಕಂತಂದ್ರೆ ನನ್ನ ಜೀವನದಲ್ಲಿ ಆಗಿರ್ತಕ್ಕಂಥದ್ದು. ಹಿಂದೆ ಎಲ್ಲ ಮಕ್ಕಳು ಸೊಸೆಯಂದ್ರೆ ಎಲ್ಲರೂ ಕೂಡ ಸಮೃದ್ಧವಾಗಿ ಚಿಂತೆ ಇಲ್ಲದೆ ನಾವು ಜೀವಿಸ್ತಾ ಇದ್ದೀವಿ. ಅವರು ದೂರ ಹೋದಾಗ ಒಂದೊಂದು ಸಲ ನಾವು ಏನು ಯೋಚನೆ ಮಾಡ್ತೇವೆ, ಬರೀ ಇಬ್ಬರೇ ಇದ್ದೀವಲ್ಲ, ಮನೆಗೆ ಯಾರಿಲ್ಲ ಅಂತೇಳಿ. ಆ ನೋವು ಅನುಭವಿಸಿದ್ರಿಗೆ ಗೊತ್ತಿರ್ತದೆ. ಸಮೃದ್ಧತೆ ಅಂತಂದರೆ ಅದು ಅಣ್ಣ ತಮ್ಮಂದಿರು, ನೆರೆಹೊರೆಯವರು, ಸಭೆಯವರು, ಪ್ರತಿಯೊಬ್ಬೊಬ್ಬರು ನಿನ್ನಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಿನಗೆ ಸಮೃದ್ಧಿ ಇರ್ತದೆ. ಒಂದು ವೇಳೆ ನೀನು ದೂರವಾದರೆ, ಒಂದು ವೇಳೆ ನೀನು ಬಿಟ್ಟು ಹೋದರೆ, ಆ ದ್ರಾಕ್ಷರಸದ ಕೊಂಬೆಗಳನ್ನು ಕಡಿದು ಬಿಸಿಲಿಗೆ ಬಿಸಾಕಿದ್ರಲ್ಲ, ಅದು ಒಣಗೋಯ್ತು. ಒಣಗಿದ ಕಟ್ಟಿಗೆಗೆ ಒಮ್ಮೆ ಏನಾಗ್ತದೆ ಅಂತಂದರೆ ಬೆಂಕಿ ಕರೆದು ಸುಟ್ಟು ಬಿಡ್ತಾರೆ. ನಮ್ಮ ಜೀವಿತ ಅದೇ ಪ್ರಕಾರವಾಗಿ ನಾಶವಾಗ್ತದೆ. ನೀನು ಜೀವನದ ಈ ಲೋಕದ ಕ್ರೈಸ್ತತ್ವದ ಜೀವನವನ್ನು ನೀನು ಅನುಭವಿಸಿ ಖುಷಿ ಪಡಬೇಕೇ ವಿನಃ ಅದರಿಂದ ನೀನು ದುಃಖ ಪಡಬಾರ್ದು. ಅದಕ್ಕೆ ಏನಾಗಿರಬೇಕು, ನಾವು ಭಾಳ ಹೊತ್ತಿನವರೆಗೂ ಕಾದುಕೊಂಡಿರಬೇಕು. ದೇವರು ಯಾಕೋ ಪರೀಕ್ಷೆ ಮಾಡ್ತಾ ಇದ್ದಾನೆ, ನಿನಗೆ ಕಷ್ಟ ತಂದಿದ್ದಾನೆ, ನಿನಗೆ ಲಾಸ್ ತಂದಿದೆ. ನಿನ್ನಲ್ಲಿ ಇರ್ತಕ್ಕಂಥದ್ದು ಆದಾಗ ನೀನೇನು ಮಾಡ್ತೀವಿ ಅಂತಂದರೆ ದೇವರನ್ನು ತೊರೆದು ದೂರ ಹೋಗ್ತಕ್ಕಂಥದ್ದು ಮನುಷ್ಯನ ಒಂದು ಹಲ್ಕ ಬುದ್ಧಿ, ಕೆಟ್ಟ ಬುದ್ಧಿ ಅಂತೇಳಿ ನಾವು ತಿಳಿದುಕೊಳ್ಬೇಕಾಗಿದೆ. ಅದಕ್ಕಾಗಿ ಆತನು ಹೇಳ್ತಾನೆ ಅಂತಂದರೆ 15:11 ಯೋಹಾನ 15:11 ಲಾಸ್ಟ್, ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಾನು ನಿಮಗೆ ತಿಳಿಸಿದ್ದೇನೆ. ಪ್ರಿಯರೇ, ಭಾಳ ಈಸಿ ಇರ್ತಕ್ಕಂಥದ್ದು, ಪ್ರತಿಯೊಬ್ಬರಿಗೆ ಅರ್ಥ ಆಗ್ತಕ್ಕಂಥದ್ದು. ದೇವರ ಸನ್ನಿಧಿಯನ್ನು ಬಿಟ್ಟು ತೊರೆದು ನಾವು ದೂರ ಹೋದರೆ ಏನಾಗಿಬಿಡ್ತದೆ, ನಮ್ಮ ಪರಿಸ್ಥಿತಿ
ಒಣಗಿದ ಕಟ್ಟಿಗೆ ಉಪಾದಿಯಲ್ಲಿ ಆಗ್ತದೆ. ಬೆಂಕಿಯಲ್ಲಿ ಸುಡ್ತಕ್ಕಂಥ ಸ್ಥಿತಿಯಲ್ಲಿ ನಮ್ಮ ಜೀವಿತ ಸುಟ್ಟು ಹೋಗ್ತದೆ. ಅದಕ್ಕಾಗಿ ಸಿಮಿಯೋನ್ ಪೇತ್ರ ಅವರು ಏನು ಮಾಡಿದರು ಅಂತಂದರೆ, ಮೊದಲನೇದಾಗಿ ಯೇಸುವಿನ ಶಿಷ್ಯರಾಗಿ ಬಂದು ಯೇಸು ಸ್ವಾಮಿ ಸತ್ತ ನಂತರ ಕೆಟ್ಟ ಯೋಚನೆ ಮಾಡಿ, ಬೇಡ ಈ ಕೆಲಸ, ನಾವು ಮತ್ತೆ ಅದಕ್ಕೆ ಹೋಗೋಣ ಅಂತೇಳಿ ಅದಕ್ಕೆ ಹೋದರು. ಅಲ್ಲಿ ಕೂಡ ನಿಮಗೆ ಫಲಿಸೋದಿಲ್ಲ, ಅಲ್ಲಿ ಕೂಡ ನಿಮ್ಮ ಊಟಕ್ಕೆ ಸಿಗೋದಿಲ್ಲ. ಹಶ್ವೇ ಆಗಿದೆಯಾ ಮಗನೇ, ಮಗಳೇ ಅಂತೇಳಿ ಆ ರೀತಿಯಿಂದ ಪ್ರಶ್ನೆ ಮಾಡ್ತಕ್ಕಂಥ ಆ ಒಂದು ಮಾತಿನಲ್ಲಿ ಇರ್ತಕ್ಕಂಥ ಸ್ವಾರಸ್ಯ ಮತ್ತು ಪ್ರೀತಿ ಎಷ್ಟು ಅಡಕವಾಗಿದೆ. ಅಂಥ ಸಂದರ್ಭದಲ್ಲಿ ಅಷ್ಟು ಪ್ರೀತಿಯಿಂದ ಕರೆದಾಗ ಏನಾಗ್ತದೆ ಅಂದರೆ ಬೆಸ್ಕೊಂಡು ಬಿಡ್ತದೆ. ಇಲ್ಲಿ ಪ್ರೀತಿ ಸಂಬಂಧ ಕಲ್ತು ಹೋಗಿಬಿಡ್ತದೆ. ನಿನ್ನ ನೋವು ನನ್ನ ಹೃದಯಕ್ಕೆ ತಟ್ತದೆ. ಅಯ್ಯೋ ಎಷ್ಟೋ ಪಾಪ ನಿನ್ನೆಯಿಂದ ಊಟ ಮಾಡಿಲ್ಲ ಅವರು, ನಾವು ಮರುಗ್ತೇವೆ, ಊಟಕ್ಕೆ ಉಣಿಸ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ಅಂಥ ಗುಣವನ್ನು ಹೊಂದಿರತಕ್ಕಂಥ ಯೇಸು ಕ್ರಿಸ್ತನು ಆತನನ್ನು ತೊರೆದು ನಾವು ಹೋಗಿದ್ದೀವಿ. ಆದರೆ ನಾವೆಲ್ಲರೂ ಕೆಡಕಿನ ಸಮುದ್ರಕ್ಕೆ ಹೋಗ್ತೇವೆ, ಒಣಗಿದ ಕಟ್ಟಿಗೆಗೆ ಹೋಗ್ತೇವೆ. ಅದಕ್ಕಾಗಿ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಪರೀಕ್ಷೆಗಾಗಿ ಬಂದಿರತಕ್ಕಂಥ ಕಷ್ಟವನ್ನು ಎದುರಿಸ್ತಕ್ಕಂಥ ಶಕ್ತಿ ದೇವರು ನಿಮಗೆ ಕೊಟ್ಟಿದ್ದಾನೆ. ಅದನ್ನು ಬಳಸ್ಕೊಡ್ರಿ. ಧರ್ಮದಲ್ಲಿ ಸ್ಥಿರವಾಗಿ ನಿಂತುಕೊಂಡ್ರೆ ನಿಮಗೆ ಸಮೃದ್ಧತೆ ಸಿಕ್ಕೇ ಸಿಗ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಎದ್ದು ನಿಂತುಕೊಳ್ಳೋಣ. ಕೊನೆಯದಾಗಿ 255 ಜಪಕಾಲ ತೀರಿತೀಗ ವಾಕ್ಯ ಕೇಳಿಕೊಂಡೆವು. ದೈವಜ್ಞಾನ ವಾಕ್ಯ ಧ್ಯಾನ ಎಲ್ಲರಲ್ಲೇ ಹುಟ್ಟಿಸು. ಶುಭ ಸಮಾಚಾರಕ್ಕಾಗಿ ನಿನಗೆಂದು ಸ್ತೋತ್ರವು. ನಮ್ಮಲ್ಲದು ನಿತ್ಯವಾಗಿ ಫಲಕೊಡ ಮಾಡಿಸು. ನಿನ್ನ ಪ್ರೀತಿ ಮುಖ ಕಾಂತಿ ನಮಗೆಂದು ತೋರಿಸು. ನಿನ್ನ ಪ್ರೀತಿ ಮುಖ ಕಾಂತಿ ನಮಗೆಂದು ತೋರಿಸು. ಲೋಕದ ಹೋರಾಟದಲ್ಲಿ ಜಯಿಸಬಲ್ಲ ಜೀವದಾಂತ್ಯ ಕಾಲದಲ್ಲಿ ನಮನಾಶೀರ್ವದಿಸು. ಕಡೆಯಲ್ಲಿ ನಿನ್ನಿಂದಲೇ ನಮ್ಮನ್ನೆಲ್ಲ ಸೇರಿಸು. ಕಡೆಯಲ್ಲಿ ನಿನ್ನಿಂದಲೇ ನಮ್ಮನ್ನೆಲ್ಲ ಸೇರಿಸು. ನಾವೆಲ್ಲರೂ ಹಾಗೆ ನಿಂತುಕೊಂಡಿರುವಾಗ ಕರ್ತನ ಪ್ರಾರ್ಥನೆಯನ್ನು ಹೇಳಿ ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳುವ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯಲ್ಲಿ ಸೇರಿಸಿ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನವೇ.
ಈಗಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನೇ ನಿನ್ನ ಸಹಾಯ, ಐಕ್ಯತೆ, ಅನ್ಯೋನ್ಯತೆ, ಚಿರಶಾಂತಿ, ನೆಮ್ಮದಿ ಕೂಡಿ ಬಂದಿರತಕ್ಕಂಥ ಎಲ್ಲ ನಿನ್ನ ಮಕ್ಕಳ ಮೇಲೆ ನಿತ್ಯ ನಿರಂತರ ನೆಲೆಯಾಗಿರಲಿ ತಂದೆಯೇ.